ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ತ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಃ ಶ್ರೀಪಾದೋ ಇಷ್ಟದಸ್ಸತಾಂ ಶ್ರೀ ವಿಜಯದಾಸ ಸದ್ವಂಶಸುಧಾಂ ಬುಧಿಚಂದ್ರಂ ಶ್ರೀ ಹರಿವಾಯ ಗುರುವಂತಿ ಸಂತತಭರಿತಂ ಶ್ರೀ ವಾದಿರಾಜ ಚರಣ ಪಂಕಜ ಧ್ಯಾನ ನಿರತಂ ಶ್ರೀ ಗುರು ಗೋವಿಂದ ವಿಠ್ಠಲದಾಸಮಹಂ ಭಜೆ. ಆಧ್ಯಾತ್ಮಿಕ ಬಂಧುಗಳಿಗೆ, ಹರಿದಾಸ ಪ್ರೇಮಿಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹರಿದಾಸ ಪರಂಪರೆಯಲ್ಲಿ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂತಹ, ಬೆಳಗಿಸಿದಂತಹ ಶ್ರೀ ಗುರುಗೋವಿಂದ ವಿಠ್ಠಲದಾಸರ ಒಂದು ಪರಿಚಯವನ್ನ ಈ ಸಂದರ್ಭದಲ್ಲಿ ಮಾಡಿಕೊಡೋದಕ್ಕೆ ಇಚ್ಛೆಯನ್ನು ಪಡ್ತಾ ಇರ್ತಕ್ಕಂಥವನಾಗಿದ್ದೇನೆ. ಪ್ರಸಕ್ತ ಶ್ರೀಹರಿಗೆ ಚತುರ್ಯುಗ ಮೂರ್ತಿ ಅಂತ ಕರೆದ್ರು, ಅವನ ಅವತಾರ ಮಾಡಿದ್ದು ತ್ರಿಯುಗಹೂತಿ ಅಂತ ಅವನ ಹೆಸರು. ಕಲಿಯುಗದಲ್ಲಿ ಭಗವಂತನ ನೇರ ಅವತಾರ ಇಲ್ಲ. ಆದರೂ ಸಹ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿ ತಾನು ಕಳಿಸಿದಾಗ ಪ್ರಥಮ ಹನುಮನ್ನಾಮ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಜ್ಞ ತೃತೀಯಷ್ಟು ಭಗವತ್ಕಾರ್ಯ ಸಾಧಕ ಅಂತ ಹೇಳ್ತಾ ಆಚಾರ್ಯರಾಗಿ ಅವತಾರವನ್ನು ತಾವು ಮಾಡಿ ಬಂದು ಸರ್ವಮೂಲ ಗ್ರಂಥಗಳನ್ನ ನಮಗೆ ಕೊಟ್ಟು ದ್ವಾಪರಯುಗದ ಕೃಷ್ಣನನ್ನ ಕಲಿಯುಗಕ್ಕೆ ಕರೆತಂದು ಮೇದಿನಿಯಲ್ಲಿ ಪ್ರತಿಷ್ಠಾಪನೆಯನ್ನು ತಾವು ಮಾಡಿ ದಾಸೋಹಂ ತವ ದಾಸೋಹಂ ಎಂಬತಕ್ಕಂತಹ ಹರಿದಾಸ ತತ್ವಕ್ಕೆ ನಾಂದಿಯನ್ನ ಹಾಡಿ ನಮ್ಮನ್ನ ಅನುಗ್ರಹವನ್ನ ಮಾಡಿದವರು ಶ್ರೀಮದಾಚಾರ್ಯರು. ಇಂದ್ರಾಂಶ ಸಂಭೂತರಾದ ಜಯತೀರ್ಥರು, ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು, ಲಾತವ್ಯರು ಭಾವಿ ಸಮೀರ ವಾದಿರಾಜ ತೀರ್ಥ ಶ್ರೀಪಾದಂಗಳರಾಗಿ ಬಂದಿದ್ದು, ಪ್ರಹ್ಲಾದರಾದರು ವ್ಯಾಸರಾಜರಾಗಿ, ರಾಘವೇಂದ್ರ ತೀರ್ಥರಾಗಿ ಬಂದದ್ದು. ಇವರೆಲ್ಲ ಸಂಸ್ಕೃತದಲ್ಲಿ ಟೀಕಾ ಗ್ರಂಥಗಳನ್ನ, ಟಿಪ್ಪಣಿ ಗ್ರಂಥಗಳನ್ನ, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಗ್ರಂಥಗಳನ್ನ, ವಾದಿರಾಜರು ರುಕ್ಮೇಶ್ ವಿಜಯ, ಗುರುವರ್ಥ ದೀಪಿಕಾ, ಯುಕ್ತಿಮಲ್ಲಿಕಾ ಗ್ರಂಥಗಳನ್ನ ತಾವು ರಚನೆಯನ್ನು ಮಾಡಿದರೆ, ಕಲಿಯುಗ ಹೆಚ್ಚಿದಂತೆಲ್ಲ ಸ್ವಲ್ಪ ಜ್ಞಾನ ತಿರೋಹಿತವಾಗುತ್ತಾ ಇದೆ ಗೌತಮನ ಶಾಪದಿಂದ. ಆಗ ಸಂಸ್ಕೃತ ಕಬ್ಬಿಣದ ಕಡಲೆಯಂತಾಯಿತು. ಕಾರುಣ್ಯ ಸಾಗರನಾದ ಭಗವಂತ ನಾರದರಿಗೆ ಆಜ್ಞೆಯನ್ನು ಮಾಡಿ ಧರೆಯಲ್ಲಿ ಅವತರಿಸು, ಸಂಸಾರದಲ್ಲಿದ್ದು ಕಂಸಾರಿಯನ್ನು ನೆನೆ, ಅಪ್ರಾಕೃತನಾದ ನನ್ನನ್ನು ಪ್ರಾಕೃತ ಭಾಷೆಯಲ್ಲಿ ಸ್ತೋತ್ರವನ್ನು ಮಾಡು ಅಂತ ಆದೇಶವನ್ನು ತಾನು ಕೊಟ್ಟ. ನಾರದರು ಶ್ರೀನಿವಾಸ ನಾಯಕನಾಗಿ ಬಂದು ಹರಿಯ ಅನುಗ್ರಹದಿಂದ ಶ್ರೀ ವ್ಯಾಸರಾಜರಿಂದ ಪುರಂದರ ವಿಠ್ಠಲ ಎಂಬ ಅಂಕಿತೋಪದೇಶವನ್ನು ಹೊಂದಿ 4,75,000 ಪದಪದ್ಯ ಸುಳಾದಿಗಳನ್ನು ಸಮಾಜಕ್ಕೆ ಕೊಟ್ಟರು. ಪುರಂದರದಾಸರು ಅಂತ ಕರೆಸಿದರು. ಅಜ್ಞಾನತೆ ವಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಅಜ್ಞಾನದ ಕತ್ತಲನ್ನು ಓಡಿಸುವವರು, ಬುದ್ಧಿ ಸಂಪತ್ತನ್ನು ನೀಡುವವರು, ವಿಜಯ ವಿಠ್ಠಲನನ್ನು ಕುಣಿಸಿದವರು, ದಾಸಪಂಥವನ್ನು ಬೆಳೆಸಿದವರು. ಇವರ ದರ್ಶನ, ಇವರ ಸ್ಪರ್ಶನ, ಇದರಿಂದ ಉದ್ಧತರಾದಂತಹ ಗಣಪತಿ ಅಂಶ ಸಂಭೂತರಾದ ಗೋಪಾಲದಾಸರು ಆಗತಾದಿ ತ್ರಿಕಾಲಿಕ್ಯಂ ಆಗಮಾರ್ಥ ವಿಶಾರದ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರಿ ಗುರುಂಭಜೆ ಎಂತಾರೆ. ವಿಜಯದಾಸರ ಅನುಗ್ರಹದಿಂದ ಸತ್ತವರು ಎದ್ದು ಕುಳಿತಂತಹ ಮೋಹನದಾಸರು, ಹರಿಕಥಾಮೃತಸಾರ ವಕ್ತಾರರಾದ ಜಗನ್ನಾಥದಾಸರು, ಪ್ರಾಣೇಶದಾಸರು, ಶ್ರೀಧ ವಿಠ್ಠಲದಾಸರು, ಶ್ರೀಶ ವಿಠ್ಠಲದಾಸರು, ಹೀಗೆ ಹರಿದಾಸ ಪಂಥ ಅನ್ನೋದು ಬೆಳ್ಕೊಂಡು ಬಂದಿದೆ. ಹರಿದಾಸ ಸಾಹಿತ್ಯ ಅನ್ನೋದು ಬೆಳ್ಕೊಂಡು ಬಂದಿದೆ. ವಿಜಯದಾಸರ ಪ್ರಮುಖ ಶಿಷ್ಯರಲ್ಲಿ ವೇಣುಗೋಪಾಲದಾಸರು, ಪಂಗನಾಮದ ತಿಮ್ಮಣ್ಣದಾಸರು ಅಂತೇಳಿ ಇವರ ಶಿಷ್ಯರೇ ವ್ಯಾಸವಿಠ್ಠಲದಾಸರು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪರಮ ವಿಜಯ ಗುರುಗಳೆಂಬರ ಎಲ್ಲ ಸಂಪ್ರದಾಯಸ್ಥರು ಹಾಡ್ತಾ ಇರಲಿ. ಅದನ್ನು ಮಾಡಿದವರು ಈ ವ್ಯಾಸವಿಠ್ಠಲ ಶಿಷ್ಯರು ರಘುಪತಿ ವಿಠ್ಠಲದಾಸರು. ಇವರ ಕರಕಮಲ ಸಂಜಾತರು ಶ್ರೀನಿವಾಸ ಭೂವರಾಹನ ಕೃತಿ ವಿಠ್ಠಲದಾಸರು. ಇವರಿಂದ ಉಪದೇಶಗೊಂಡವರು ಶ್ರೀಪತಿ ವಿಠ್ಠಲದಾಸರು. ಇವರ ಶಿಷ್ಯರು ಶ್ರೀನಿಧಿ ವಿಠ್ಠಲದಾಸರು. ಅವರಿಂದ ಬಂದವರು ಶ್ರೀವರ ವಿಠ್ಠಲದಾಸರು. ಇವರಿಂದ ಬಂದವರೇ ದೊಡ್ಡಬಳ್ಳಾಪುರದ ಮುದ್ದುಮೋಹನದಾಸರು. ಮಧ್ವಮತದಲ್ಲಿ ಅಪಾರ ನಿಷ್ಠೆ, ಪರಮತ ಸಹಿಷ್ಣುತೆ ಎರಡೂ ಇತ್ತು. ಎಲ್ಲ ಮತಾಚಾರ್ಯರ ಬೋಧನೆಯ ಸಾರವ ಏನು ಅಂದರೆ, ದುರ್ಮಾರ್ಗದಲ್ಲಿ ನಡಿಬೇಡ, ಸನ್ಮಾರ್ಗದಲ್ಲಿ ನಡೆ, ಪರೋಪಕಾರ ಮಾಡು, ಹರಿಯನ್ನ ನಂಬು ಅನ್ನೋದನ್ನ ತಿಳಿಸಿದವು. ಪರಸ್ಪರ ಸ್ನೇಹ ಸೌಹಾರ್ದದಿಂದ ಬಾಳಬೇಕು ಅನ್ನೋದು ಇವರ ಉಪದೇಶ. ಸುಮಾರು 1,165 ಜನರಿಗೆ ಅಂಕಿತೋಪದೇಶ ಮಾಡಿ ದಾಸಕೂಟ ಬೆಳೆಸಿದ ಮಹಾತ್ಮರಿವರು. ಇವರ ಕಟ್ಟಕಡೆಯ ಶಿಷ್ಯರೇ ಇವತ್ತಿನ ಕಥಾನಾಯಕರಾದ ಗುರುಗೋವಿಂದ ವಿಠ್ಠಲದಾಸರು. ಮಾರ್ಗಶಿರ, ಬಹುಳ, ದ್ವಾದಶಿ ಇವರ ಆರಾಧನಾ ಅನ್ನೋದು ಬರ್ತಕ್ಕಂಥದ್ದಿದೆ. ವಿಜಯದಾಸರ ಪರಂಪರೆಯಲ್ಲಿ ಅವಿಚ್ಛಿನ್ನವಾಗಿ ತಾನು ಬಂದು ಅಪಾರವಾದ ಗ್ರಂಥ ರಚನೆಯಿಂದ ಸಾಹಿತ್ಯ ಸರಸ್ವತಿಯ ಆರಾಧನೆಯನ್ನು ಮಾಡಿದವರು ಗುರುಗೋವಿಂದದಾಸರು. 21ನೇ ಶತಮಾನದ ರಾಕ್ಷಸಿ ಯುಗದಲ್ಲಿ, ಅಧರ್ಮದ ಕೈ ಮೇಲಾಗಿರುವಂತಹ ಕಾಲದಲ್ಲಿ, ರಾಜಕೀಯ ಜಂಜಾಟ, ಸಂಸಾರದ ತಾಪತ್ರಯಗಳ ಪರಿಸರದಲ್ಲಿ ಜನರ ಮನಸ್ಸನ್ನ ಹರಿಯ ಕಡೆಗೆ ತಿರುಗಿಸಿದಂತ ಗಾರುಡಿಗರು ಅಂದ್ರೆ ಅವರು ಗುರುಗೋವಿಂದದಾಸರು. ತಾವು ಉದ್ಧಾರ ಆಗೋದಲ್ಲ, 256 ಜನ ಶಿಷ್ಯರಿಗೆ ಅಂಕಿತೋಪದೇಶ ಮಾಡಿದರು. ದಾಸಕೂಟದ ಸೈನ್ಯವನ್ನ ಕಟ್ಟಿದರು. ವಾದಿರಾಜರು ಭಾವಿ ಸಮೀರರು ಎಂಬ ಉಪಾಸನಾ ಬೀಜವನ್ನ ಎಲ್ಲ ಶಿಷ್ಯರಲ್ಲಿ ಆಳವಾಗಿ ಬಿತ್ತಿದ್ದಾರೆ. ಈ ಮಾತನ್ನ ಹೇಳಿದವನು ನಾನಲ್ಲ, ಸೋದೆ ಮಠದ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಕೊನೆಯಲ್ಲಿ ಹೇಳಿದರು. ಮನೆಯನ್ನ ಮಂದಿರವನ್ನಾಗಿ ಮಾಡಿದರು, ಶಿಷ್ಯರಿಗೆ ಆಧ್ಯಾತ್ಮಿಕ ಕೇಂದ್ರವನ್ನ ಮಾಡಿಕೊಟ್ರು,
ಹರಿದಾಸ ಸಾಹಿತ್ಯ ಬೆಳಕಿಗೆ ತರೋದಕ್ಕೆ ಶ್ರಮಿಸಿದ ವ್ಯಕ್ತಿಗಳಲ್ಲಿ ಒಂದು ಗೋರೆಬಾಳ ಹನುಮಂತರಾಯರು, ದಾವಣಗೆರೆ ಭೀಮರಾಯರು, ನಂತರ ಗುರುಗೋವಿಂದ ದಾಸರಿಗೆ ಆ ಸ್ಥಾನ ಸಲ್ಲಬೇಕು. ಇವರ ಜೀವನ, ಇವರ ಸಾಧನ, ಇವರ ಬೋಧನ ಇದೆಲ್ಲ ಮುಕ್ತಿಗೆ ಸೋಪಾನ. ಪೂನಾ ಪಟ್ಟಣದ ಸಮೀಪದ ಹಳ್ಳಿಯೊಂದರಲ್ಲಿ ದಾಸರ ಪೂರ್ವಜರು ವಾಸವಾಗಿದ್ರು. ಪುರಂದರ ದಾಸರು ಹುಟ್ಟಿದ್ದು ಪುರಂದರಗಡ ಅಂತ ನಾವು ಕೇಳ್ತೇವೆ, ಪೂನಾ ಬಳಿ ಇರತಕ್ಕಂಥ ಗ್ರಾಮ. ಹಾಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಹೆಸರಾದಂಥ ಮನೆತನ ಕೋಡುಬಳೆ ಗೋವಿಂದರಾಯರ ಮನೆತನ ಅಂತ. ಅವರೇ ಮೂಲ ಪುರುಷರು. ಕಿವಿಗೆ ಕೋಡುಬಳೆ ಗಾತ್ರದ ಬಂಗಾರದ ಖಡಕ್ ಹಾಕೋತಾ ಇದ್ರು, ಅದಕ್ಕೆ ಅವ್ರಿಗೆ ಕೋಡುಬಳೆ ಗೋವಿಂದರಾಯರು ಅಂತ ಹೆಸರಾಯ್ತು ಅಂತ ಹೇಳ್ತಾರೆ. ಮತ್ತೆ ಕಾಲಕ್ರಮೇಣ ಆಂಧ್ರ ಪ್ರದೇಶದ ಚಿತ್ತೂರನ್ನ ತಮ್ಮ ವಾಸಸ್ಥಾನವಾಗಿ ಮಾಡ್ಕೊಳ್ತಾರೆ. ರಂಗನಾಥರಾಯರು, ಲಕ್ಷ್ಮೀಬಾಯಿ ಅಂತ ದಂಪತಿಗಳು ಚಿಕ್ಕಮಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರಾಮಪುರದ ಅಪ್ಪ ಅವರ ಸುಪುತ್ರ ಓಬಳಾಚಾರ್ಯರು ಅಂತ ಹೇಳಿ ಇವರ ಮನೆಗೆ ಬರ್ತಾರೆ. ಲಕ್ಷ್ಮೀದೇವಿ ಗರ್ಭಿಣಿಯಾಗಿರೋದನ್ನ ನೋಡಿ ಆಶೀರ್ವಾದ ಮಾಡ್ತಾ, ಒಳ್ಳೆ ತೇಜಸ್ವಿ ಪುತ್ರ ಜನಿಸ್ತಾನಮ್ಮ, ಅವನಿಂದ ದಾಸಕೂಟ ಬೆಳೆಯುತ್ತೆ, ಹರಿಗುರುಗಳ ಭಕ್ತನಾಗ್ತಾನೆ, ಚಿಂತೆ ಮಾಡಬೇಡಿ ಅಂತ. ಇದನ್ನ ದಾಸರೇ ಒಂದು ಕಡೆ ಹೇಳ್ತಾರೆ. ಶ್ರೀರಂಗನಾಥಾಖ್ಯ ವರಕುವರಿಗೆ ಯುದ್ಧ ವರಲಗ್ನ ಜರುಗಿಸಿರೆ ದಾಂಪತ್ಯ ಸುಖದೊಳಗೆ ಇರುತ್ತಿರಲು ಇವರಾಮಪುರದ ಮುನಿಸುತರ ಬರವಾಯಿತು ಚಿಕ್ಕಮಗಳೂರಿಗೆ ವರಮುನಿಯ ಅನುಗ್ರಹದಲ್ಲೋರ್ವ ಸುತನ ಉದಯವನೆ ನೆರೆ ತುಳುಪಿ ಪೊರಮಡಲು ಸತಿಯು ಲಕ್ಷ್ಮೀಬಾಯಿ ವರಕುವರನಂ ಪ್ರಸವಿಸುತ್ತ ಪತಿಯೊಡನೆ ಸಂತಸದಿ ಕಾಲ ಕಳೆಯುತ್ತಿರಲು. ದೊಡ್ಡವರ ಆಶೀರ್ವಾದ, ಗುರುಗಳ ಕರುಣ. ನಮ್ಮ ಕಥಾನಾಯಕರು ಶಾಲಿವಾಹನ ಶಕ 1816 ಜಯನಾಮ ಸಂವತ್ಸರ ಶ್ರಾವಣ ಬಹುಳ ದ್ವಾದಶಿ ಕ್ರಿಸ್ತಶಕ 1894 ಆಗಸ್ಟ್ ಮಾಹೆ 28ನೇ ತಾರೀಕು ಭುವಿಯಲ್ಲಿ ಜನಿಸಿದರು ಅಂತ ಹೇಳ್ಬೇಕು. ಯಾರೋ ದೇವತಾ ಪುರುಷರು ಅಂತ ಅವತಾರ ಮಾಡಿದ್ರು ಅಂತ ಹೇಳ್ಬೇಕು. ಅದನ್ನ ವಾಚಕರು ತಿಳಿಬಹುದಾಗಿದೆ. ವಂಶದ ಮೂಲ ಪುರುಷರ ಹೆಸರು ಗೋವಿಂದರಾಯರು ಅಂತ ಇತ್ತು. ಗೋವಿಂದ ಅಂತಲೇ ನಾಮಕರಣ ಮಾಡ್ತಾರೆ. 4 ವರ್ಷದವನಾಗಿದ್ದಾಗ ತಂದೆಯನ್ನ ಕಳ್ಕೊಳ್ತಾರೆ. ಮಗನ ಆರೈಕೆಯ ಜವಾಬ್ದಾರಿ ತಾಯಿ ಮೇಲೆ ಬೀಳುತ್ತೆ, ಲಕ್ಷ್ಮೀಬಾಯಿ ಮೇಲೆ. ಬಡತನ ಅನ್ನೋದು ಭಿನ್ನತೆ. ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ಅನುಗ್ರಹ ಮಾಡಕ್ಕೆ ಇಚ್ಛೆ ಪಡ್ತೀನೋ ಅವರ ಸಂಪತ್ತನ್ನು ಕಸ್ಕೊಳ್ತೇನೆ ಅಂತ ಭಗವಂತ ಬಹುಶಃ ಬೇಗ ಅನುಗ್ರಹ ಮಾಡಕ್ಕೆ ಶುರು ಮಾಡಿದ ಅಂತ ಕಾಣುತ್ತೆ. ಬಡತನ ಬಂತು. ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ದುಡಿಯುವ ಪ್ರಸಂಗ ಬಂತು. ಆಗಿನ ಕಾಲದಲ್ಲಿ ಇನ್ನು ಹೆಣ್ಮಕ್ಳು ಕಚೇರಿಗೆ ಹೋಗ್ತಕ್ಕಂಥದ್ದೆಲ್ಲ ಇರ್ಲಿಲ್ವಲ್ಲ. ಆದ್ದರಿಂದ ಕಷ್ಟಗಳ ಸರಮಾಲೆ ಆಯಿತು. 4-6 ವರ್ಷಗಳು ದಾಯಾದ್ಯರೊಳು ದುಡಿದು 4-8 ಕಡು ಕ್ರೂರಗಳ ವಾಕ್ಕುಗಳ ಸಹಿಸುತ್ತ ಪ್ರಾಕ್ಕು ಕರ್ಮದ ಫಲವ ಮುಕ್ಕಲೇಬೇಕೆಂಬ ವಾಕ್ಕುಗಳ ಮನ್ನಿಸುತ್ತಲೀ. ದಾಸರಾಯರ ವಾಕ್ಯ. ಅವರ ಜೀವನ ಚರಿತ್ರೆ ಅವರೇ ಬರೆದಿಟ್ಟುಕೊಂಡಿದ್ದಾರೆ. ಬಡತನ ಬಂತು ಅಂತ ಹರಿಯೆಲ್ಲ ನಿಂದಿಸಲಿಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ, ಪ್ರಾರಬ್ಧ ಕರ್ಮ ಇದೆ, ಅದನ್ನು ಅನುಭವಿಸಿ ಕಳಿಬೇಕು ಎಂಬುದಾಗಿ ತಾವು ಹೇಳ್ತಾರೆ. ಕೆಲವು ಕಾಲ 11ನೇ ವಯಸ್ಸಿಗೆ ಉಪನಯನ ಆಗ್ತದೆ. ಗಾಯತ್ರಿ ಮಂತ್ರೋಪದೇಶ ಆಯಿತು. ದಾಯಾದಿಗಳ ಮಾತ್ಸರ್ಯದ ನುಡಿ ಮನಸ್ಸು ನೋಯಿತು, ಮನೆಯನ್ನು ಬಿಡುವಂತೆ ಮಾಡ್ತು. ಆಪದ್ಬಂಧು ಅನಾಥ ರಕ್ಷಕ, ಅವನೇ ಆಪದ್ಬಂಧು. ಬೇರೆ ಬಂಧುಗಳೆಲ್ಲ ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿವರುವ ದೇವ ಎಂಬುದಾಗಿ ಹೇಳಿ ನವರತ್ನ ಮನೆತನದ ರಾಮರಾಯರಿಗೆ ಪ್ರೇರಣೆ ಮಾಡಿದ ಭಗವಂತ ಅವರ ತಾಯಿ ಮಕ್ಕಳಿಗೆ ಆಶ್ರಯವನ್ನು ಕೊಡ್ತಾರೆ. ನವರತ್ನ ರಾಮರಾಯರು ಸಂಪ್ರದಾಯಸ್ಥ ಮನೆತನ, ಯತಿಗಳ ಹರಿದಾಸರ ಆರಾಧನೆಗಳು, ಪ್ರವಚನ, ಭಜನೆ, ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ. ಗೋವಿಂದನಿಗೆ 18 ವರ್ಷ. ಧಾರ್ಮಿಕ ಪರಿಸರದಲ್ಲಿ ಮನಸ್ಸು ವಿಕಾಸ ಆಗುತ್ತೆ, ಅರಳುತ್ತೆ. ಚಟುವಟಿಕೆಯಿಂದ ಇದ್ದಾನೆ. ಆಟ ಪಾಠಗಳಲ್ಲಿ ಆಸಕ್ತಿ ಅಂತ ಅನ್ನೋದನ್ನು ತಾಳ್ತಾ ಇದ್ದಾನೆ. ಕಂಠಪಾಠಗಳಲ್ಲಿ ಮುಂದಾಗಿದ್ದಾನೆ. SSLC ನಂತರ ಇಂಜಿನಿಯರ್ ಆಗ್ಬೇಕು ಅಂತ ಬಯಕೆ ಅವನಿಗೂ ಸಹ. ಮದ್ರಾಸಿನಲ್ಲಿ ಕಾಲೇಜೊಂದರಲ್ಲಿ ಸೀಟ್ ಲಭ್ಯ ಆಗುತ್ತೆ. ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಹಾಕಿದ ಕಣ್ಮಣಿ ಗೋವಿಂದನನ್ನ ಮಡ್ರಾಸ್ ತನಕ ಕಳಿಸ್ಬೇಕಾ ಅನ್ನೋ ಯೋಚನೆ ತಾಯಿಗೆ. ಇದ್ದವನೊಬ್ಬನೇ ಕಣ್ಣೀರು ಒರೆಸ್ಬೇಕು ತಾಯಿಗೆ ಇಷ್ಟವಿಲ್ಲದ ಕೆಲಸ ಮಾಡಬಾರ್ದು ಅಂತ ಹೇಳಿ ಮಡ್ರಾಸ್ಗೆ ಹೋಗೋ ಆಸೆಯನ್ನೇ ಬಿಟ್ಬಿಟ್ಟ. ತಾನು ಕೆಲಸಕ್ಕೆ ಪ್ರಯತ್ನ ಪಟ್ಟ. ಲೋಕೋಪಯೋಗಿ ಇಲಾಖೆ ಅಲ್ಲಿ ಕೆಲಸ ಸಿಕ್ತು. ಆದ್ರೆ ಲೋಕೋಪಯೋಗದ ಕಾರ್ಯವನ್ನೇ ಮಾಡುವವರಿವರು ಎಂಬ ಸೂಚನೆಯಂತೆ ಕೆಲಸ ಒಂದೇ ಕಡೆ ಇಲ್ಲದೆ ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆ ಆಗ್ತಾ ಇದೆ. ದೇಶ ಸುತ್ತು ಕೋಶ ನೋಡು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ. ಭಗವಂತನ ಅನುಗ್ರಹದಿಂದ, ಸರ್ಕಾರದ ಕೆಲಸದ ನೆಪದಿಂದ, ಸರ್ಕಾರದ ಖರ್ಚಿನಲ್ಲಿ 4-6 ಸುತ್ತು ಊರುಗಳನ್ನು ಸುತ್ತೋಡ್ಬೇಕಾದ್ರೆ ಅದು ಭಗವಂತನ ಇಚ್ಛೆ ಅಂದ್ರು. ಮಗನಿಗೆ ಮದುವೆ ಮಾಡ್ಬೇಕು, ಹಂಬಲ ಮೂಡುತ್ತೆ. ಮಗನಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಮೈಸೂರಿನಲ್ಲಿ ಯಾದವಮೂರ್ತಿರಾಯರ ಮಗಳು ಕೃಷ್ಣವೇಣಿ ಅಂತ ಹೇಳಿ ಕನ್ಯೆಯನ್ನು ತಂದು ಮದುವೆ ಮಾಡ್ತಾರೆ. ಅತ್ತೆ ಮನೆಯಲ್ಲಿ ತುಳಸಮ್ಮ ಅಂತ ಹೆಸರನ್ನ ಇಡುತ್ತಾರೆ. ನವರತ್ನ ರಾಮರಾಯರು ತಂದೆ ಸ್ಥಾನದಲ್ಲಿದ್ದಾರೆ. ವಿವಾಹವನ್ನು ಮಾಡಿಕೊಡ್ತಾರೆ. ಗೃಹಸ್ಥ ಜೀವನದ ಅಂಕುರಾರ್ಪಣ ಕಾವೇರಿಯ ಮಡಿಲಾದ ಕನ್ನಂಬಾಡಿಯಲ್ಲಿ ಆಗುತ್ತೆ. ಮನೆಯಲ್ಲಿ ನಿತ್ಯ ದೇವರ ಪೂಜಾ, ವೈಶ್ಯದೇವ, ಅತಿಥಿ ಸೇವಾ, ಸಹಧರ್ಮಿಣಿ ಚೆನ್ನಾಗಿದ್ದಾಳೆ. ಗೋವಿಂದರಾಯರ ಮನವನ್ನು ತುಂಬಿದ್ದಾಳೆ, ಮನೆಯನ್ನು ತುಂಬಿದ್ದಾಳೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಇರಬೇಕಾದ್ರೆ 2 ಗಂಡು ಮಕ್ಕಳ ಜನ. ಗುರುರಾಯನ ಅನುಗ್ರಹದಿಂದ ಜನಿಸಿದವರಿಗೆ ಗುರುರಾಜ ಅಂತ, ಮತ್ತೊಬ್ಬ ಮಗನಿಗೆ ಕ್ಷೇತ್ರಮೂರ್ತಿ ಮಾಧವನ ನಾಮವನ್ನು ಇಟ್ಟಿದ್ದಾರೆ. ಮಾಧವರಾಯರು ಇವತ್ತಿಗೂ ಇದ್ದಾರೆ. ವೈಷ್ಣವರು ಹೆಚ್ಚು ಇರದಿದ್ದ ಕಾರಣ ಶ್ರಾದ್ದ ಮಂತ್ರಗಳನ್ನು ತಾವೇ ಅರಿತು ಬ್ರಾಹ್ಮಣರಲ್ಲಿ ಪಿತೃಕಾರ್ಯಗಳನ್ನು ಮಾಡಿದ್ದಾರೆ. ಸಣ್ಣ ಪುಟ್ಟ ಶುಭ ಕಾರ್ಯಗಳನ್ನು ಸಹ ಮಾಡಿಸ್ತಾ ಇದ್ದಾರೆ. ಮುಂದೆ ಕೋಲಾರ, ಚಿಕ್ಕಬಳ್ಳಾಪುರ, ಮೊಳಕಾಲ್ಮೂರು ಗ್ರಾಮಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ವೈಷ್ಣವನಾಗಿ ಜನಿಸಿದ ಮೇಲೆ ಶಾಸ್ತ್ರ ಗ್ರಂಥಗಳ ಅವಲೋಕನ ಮಾಡಬೇಕು ಅಂತ ಹೇಳಿ ಚಿಕ್ಕೇರಹಳ್ಳಿ ಮಧ್ವೇಶದಾಸರು ಅಂತ ಹೇಳಿ ಶಾಂತಿ ಪಾಠ ಹಾಕ್ತಾರೆ, ಅಧ್ಯಯನವನ್ನು ನಡೆಸ್ತಾರೆ. ಮೈಸೂರಿನಲ್ಲಿ ನಂದಗುಡಿ ನರಸಿಂಹಮೂರ್ತಿ ರಾಯರು ಅಂತ ಹೇಳಿ
ಅವರಲ್ಲಿ ಸೂತ್ರ ಭಾಷ್ಯಗಳ ಅಧ್ಯಯನ, ಮತ್ತೆ ಮೈಸೂರಿನಲ್ಲಿರ್ತಕ್ಕಂಥ ಇವತ್ತು ಇರ್ತಕ್ಕಂಥ ಸಿ ಎಸ್ ಶ್ರೀನಿವಾಸಮೂರ್ತಿ ಆಚಾರ್ಯರಿಂದ ಸುಧಾ ವ್ಯಾಸಂಗ ಹೋದ ಹೊತ್ತು ಮತ್ತೆ ಬಾರದು. ಒಂದು ಕ್ಷಣವನ್ನ ವ್ಯರ್ಥವಾಗಿ ಕಳೆಯುವುದವರ ಜಾಯಮಾನ ಅಲ್ಲ. ಸದಾ ಗ್ರಂಥಗಳ ಅವಲೋಕನ, ಆಧ್ಯಾತ್ಮ ಚಿಂತನೆ ಅವರ ಉಸಿರು. ಮನೆಯಿಂದ ಕಚೇರಿಗೆ ಕೆಲಸಕ್ಕೆ ತೆರಳಬೇಕಾದ್ರೆ ಚಿಂಚೋಳಿ ಪ್ರಹ್ಲಾದಾಚಾರ್ಯ ಜೊತೆಗೆ ಹೋಗ್ತಾ ಇದ್ರಂತೆ. ಆ ಇದ್ರ ಮೇಲೆ ಸೈಕಲ್ ಮೇಲೆ ಒಂದು ರೊಟ್ಟಲ್ಲಿ ಹರಿಕಥಾಮೃತಸಾರ 4 ಪದ್ಯ ಬರ್ಕೊಳ್ಳೋದು, ಹೋಗ್ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗೋದು, ಬರ್ಬೇಕಾದ್ರೆ ಕಟ್ ಮಾಡ್ಕೊಂಡು ಬರೋದು. 4 ಪದ್ಯ ಇವತ್ತು ಬಂತು, ನಾಳೆ ಇನ್ನೊಂದು 4 ಪದ್ಯ ಹಾಕೊಳ್ಳೋದು. ಸುಮಾರು 4-5 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅಷ್ಟೊತ್ತಿಗೆ 4 ಪದ್ಯ ಬಂದ್ಬಿಡೋದು. ಈ ರೀತಿ ಅಭ್ಯಾಸ ಮಾಡಿದ್ದಾರೆ ಹರಿಕಥಾಮೃತಸಾರವನ್ನು ಎಂಬುದಾಗಿ ತಾವು ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದೆ ಎಲ್ಲ ಮಾತು ಬಂಧುಗಳನ್ನು ಸೇರಿಸಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲೇ ಮಧ್ವನವಮಿ, ರಾಯರ ಆರಾಧನೆ, ದಾಸರಾಯರ ಬಗ್ಗೆ ಪ್ರವಚನ ನಡೆಸಿದ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡಿದರು. 4 ಹೆಣ್ಣು ಮಕ್ಕಳು 5 ಗಂಡು ಮಕ್ಕಳ ತಂದೆಯಾಗಿ ತುಂಬಿದ ಕುಟುಂಬದಲ್ಲಿದ್ದಾರೆ. ಮುಂದೆ ಹಾಸನಕ್ಕೆ ತಾವು ಬರ್ತಾರೆ. ಅಲ್ಲಿಂದ ಇವರ ಹರಿದಾಸ ವೃತ್ತಿ ಆರಂಭವಾಯಿತು. ಚಿತ್ರದುರ್ಗದಲ್ಲಿ ಭಜನೆ ಶ್ರೀನಿವಾಸರಾಯರು ಮೇಷ್ಟ್ರಾಗಿತ್ತು, ಸ್ಕೂಲ್ ಮೇಷ್ಟ್ರಾಗಿದ್ದವರು, ವೈಷ್ಣವ ದೀಕ್ಷೆ ಉಳ್ಳವರು. ಪ್ರಾಣದೇವರ ಅರ್ಚನೆ ಮಾಡ್ತಾ ಭಜನೆ ಮಾಡ್ತಾ ಏಕಾದಶಿ ಜಾಗರಣ ನಡೆಸ್ತಾ ಭಜನೆ ಶ್ರೀನಿವಾಸರಾಯರು ಅಂತ ಹೆಸರುವಾಸಿಯಾಗಿದ್ದವರು. ವೆಂಕಟೇಶ ನಾಮಾಂಕಿತದಿಂದ ಹಲವಾರು ಕೀರ್ತನೆಗಳನ್ನು ಮಾಡಿದ್ರು. ಮುದ್ದುಮೋಹನ ದಾಸರನ್ನ ಉರಗಾದ್ರಿವಾಸ ವಿಠಲ ಅಂತ ಹೇಳಿ ಅವರು ಇವರನ್ನ ಅಂಕಿತ ತಂದೆ ಮುದ್ದುಮೋಹನ ದಾಸರ ಶಿಷ್ಯರವರು ಉರಗಾದ್ರಿವಾಸ ವಿಠಲ ಎಂಬ ಅಂಕಿತ ಪ್ರದಾನ ಮಾಡಿ ಹರಿದಾಸರನ್ನಾಗಿ ಮಾಡಿದ್ದಾರೆ. ಅವರು ಗುರುಗೋವಿಂದ ದಾಸರ ಸಮಕಾಲೀನರು. ಎಲ್ಲ ಹರಿದಾಸರ ಸಂಪರ್ಕದಿಂದ ಹರಿದಾಸರ ಆಗುವ ಬಯಕೆ ಗೋವಿಂದರಾಯರು ನೋಡಿತು. ಆಗ ಉರಗಾದ್ರಿ ವಿಠಲ ದಾಸರು ಚಿತ್ರದುರ್ಗದಲ್ಲಿದ್ದರು, ತಂದೆ ಮುದ್ದುಮೋಹನ ದಾಸರು ದೇವರಾಯನದುರ್ಗದಲ್ಲಿದ್ದರು. ತಂದೆ ವೆಂಕಟೇಶ ವಿಠಲ ದಾಸರನ್ನ ಕೇಳಿದ್ರಂತೆ, ಯಾರ ಹತ್ರ ಅಂಕಿತ ತಗೊಳ್ಳಿ? ಅವ್ರು ತಮಾಷೆಗೆ ಹೇಳಿದ್ರಂತೆ, ಬಸ್ ಸ್ಟ್ಯಾಂಡ್ ಹೋಗು, ತುಮಕೂರ್ದೇನಾದ್ರೂ ನಿಮ್ಗೆ ಬಸ್ ಸಿಕ್ಕರೆ ದೇವರಾಯನದುರ್ಗಕ್ಕೆ ಹೋಗು, ತಂದೆ ಮುದ್ದುಮೋಹನ ದಾಸರ ತಗೋ. ಚಿತ್ರದುರ್ಗ ಬಸ್ ಸಿಕ್ಕಿದ್ರೆ ಉರಗಾದ್ರಿ ವಿಠಲ ದಾಸರ ತಗೋದು. ಇವ್ರು ಹೋಗೋಷ್ಟೊತ್ತಿಗೆ ಆಶ್ಚರ್ಯ, ತುಮಕೂರು ಬಸ್ ಅಲ್ಲ, ದೇವರಾಯನದುರ್ಗ ಬಸ್ ಸಿಕ್ತಿವ್ರಿ, ಇದು ಹರಿ ಇಚ್ಛೆ ಎಂದ್ರು. ಆದ್ರಿಂದ ಅಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. 1940ನೇ ಇಸ್ವಿ ದಾಸರ ಭವ್ಯ ವ್ಯಕ್ತಿತ್ವವನ್ನ ಕಿವಿಯಿಂದ ಕೇಳಿದ್ರು, ಕಣ್ಣಿಂದ ನೋಡೋ ಭಾಗ್ಯ ಇರಲಿಲ್ಲ ಅವರಿಗೆ. ಇವತ್ತು ನೋಡಿದ್ರು. ಸುಂದರೇಶ ಪ್ರಾಣದೇವರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ದಾಸರನ್ನ ನೋಡ್ತಾರೆ. ತೇಜಸ್ವಿ ವದನ, ನಿಲುವಂಗಿ ತೊಟ್ಟ ಆಜಾನುಬಾಹು, ಮಂದಹಾಸದ ನಗೆ, ಇವರೇ ನಿನ್ನ ಗುರು, ಇವರೇ ನಿನ್ನ ಗುರು ಅಂತ ಅಂತರಂಗದಲ್ಲಿ ನುಡಿದಂತೆ ಆಗ್ತದೆ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ತಂದೆ ಮುದ್ದುಮೋಹನ ದಾಸರು ಗುರುಗೋವಿಂದ ದಾಸರು 2 ಭುಜಗಳನ್ನು ಹಿಡಿದು ಎತ್ತುತ್ತಾರೆ. ಕುಶಲ ಪ್ರಶ್ನೆ ಆಗ್ತದೆ. ಗೋವಿಂದರಾಯರ ಮನದಾಳದ ಬಯಕೆಯ ಧಾರ್ಢ್ಯವನ್ನ ಕಂಡು ಬೇರಿಬ್ಬರು ಶಿಷ್ಯರಿಗೆ ಉಪದೇಶವನ್ನ ಮಾಡಿ ಕೊನೆಯೊಳಗೆ ಪ್ರಮಾತಿ ನಾಮ ಸಂವತ್ಸರ, ವದ್ಯ ಫಾಲ್ಗುಣ ಮಾಸ, ಪಾಡ್ಯ, ಭಾನುವಾರ ಪ್ರಾಣದೇವರ ಕಟ್ಟೆಯ ಮೇಲೆ ಗೋವಿಂದರಾಯನ ತಲೆಯ ಮೇಲೆ ಅಮೃತಾಸ್ತ್ರಗಳನ್ನು ಇಟ್ಟು ಬಿಂಬಮೂರ್ತಿಯನ್ನು ಧ್ಯಾನಿಸುತ್ತಾ ಗುರು ಗೋವಿಂದ ವಿಠಲನೆ ನೀನಿವರ ಕರುಣಾಕಟಾಕ್ಷದಿಂದೀಕ್ಷಿಸಿದ ಕಾಪಾಡು ಹರಿಯೇ, ಗರುಡ ಗಮನನೆ ದೇವ ಗರ್ಭಗಳ ಪರಿಹರಿಸಿ ಸರ್ವಾಂತರಾತ್ಮಕನೆ ಕಾಪಾಡು ಹರಿಯೇ, ಸೃಷ್ಟ್ಯಾದಿ ಕರ್ತನೆ ಸುಗುಣಮೂರ್ತಿ ದೇವ ಕಷ್ಟಗಳ ಪರಿಹರಿಸಿ ಕಾಪಾಡು ಹರಿಯೇ, ಕೃಷ್ಣಮೂರ್ತಿ ಹೃದಯ ಅಷ್ಟದಳ ಮಧ್ಯದಲ್ಲಿ ದೃಷ್ಟಿಗೋಚರನಾಗಿ ಕಾಪಾಡು ಹರಿಯೇ, ಅಪಾರ ಮಹಿಮನೆ ಆಪತ್ ಬಾಂಧವನಾಗಿ ತಾಪತ್ರಯಗಳ ಕಡಿದು ಕಾಪಾಡು ಹರಿಯೇ, ಕೋಪತಾಪದಿ ದುರ್ಗಗಳನ್ನು ಪರಿಹರಿಸಿ ಭವಕೋಪದಿಂದೆತ್ತಿ ನೀ ಕಾಪಾಡು ಹರಿಯೇ, ಹರಿಯ ಸರ್ವೋತ್ತಮನು ತೆರಿವಾಯು ಮೊದಲಾದ ಸುರರೆಲ್ಲ ಕಿಂಕರರು ಎಂಬ ಮತಿ ಕೊಟ್ಟು ವರಜ್ಞಾನ ಭಕುತಿಯನ್ನು ಕರುಣದಿಂದ ನೀನು ಕರುಣಿಸು ಎಂಬುದಾಗಿ ವರಮತ್ವ ಶಾಸ್ತ್ರವನ್ನೇ ತಿಳಿಸಿ ಕಾಪಾಡು ಹರಿಯೇ, ಪರಮ ಪುರುಷನೇ ತಂದೆ ಮುದ್ದು ಮೋಹನ ವಿಠಲನೇ ನಿನ್ನ ಪರತರಾತ್ಮಕವಾದ ದಿವ್ಯ ರೂಪವ ತೋರಿ ಕಾಪಾಡು ಹರಿಯೇ. ದಾಸರಿಂದ ಉಪದೇಶ ಆಗುತ್ತೆ. ಗುರು ಗೋವಿಂದ ವಿಠಲನೇ ನೀನಿವರ ಕರುಣಾ ಕಟಾಕ್ಷದಿಂದ ಈಕ್ಷಿಸಿದ ಕಾಪಾಡು ಹರಿಯೇ ಎಂದ್ರು. ಅಲ್ಲಿ ಕೊನೆಯೊಳಗೆ ಒಂದು ಮಾತು ಹೇಳ್ತಾರೆ, ಪರತರಾತ್ಮಕವಾದ ದಿವ್ಯ ರೂಪವ ತೋರಿ ಕಾಪಾಡು ಹರಿಯೇ. ಬಿಂಬಮೂರ್ತಿಯ ದರ್ಶನವನ್ನು ಮಾಡಿತು ಅಂತ ಹೇಳ್ತಾರೆ. ಮುಂದೆ ಕೇಳ್ತಾರೆ, ನಮ್ಮ ಗುರುಗಳು ಅವತ್ತೇ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ನಾನು ಯಾಕೆ ದರ್ಶನ ಮಾಡಿಸ್ತಿಲ್ಲ? ಅವರ ತಲೆ ಮೇಲೆ ಕೈ ಇಡ್ತಾರೆ. ಕಾಯವದು ರೋಮಾಂಚವಾಯಿತು, ಹಾಯವೆನಿಸಿತು ಜ್ಞಾನ ಸತ್ಸುಖ, ವಾಯುವಿನ ವೇಗದಲ್ಲಿ ಓಡಿತು ದುಃಖದ ಅಜ್ಞಾನ, ಶ್ರೇಯವೆನಿಸಿತು ಹರಿಯ ಚಿಂತನೆ, ಮಾಯವೆನಿಸಿತು ಲೌಕಿಕವು, ಪೂರ್ಣ ಆಯು ಆರೋಗ್ಯಗಳ ಕೊಡುವುದು ಗುರು ಕೃಪಾಬಲವು ಅಂದ್ರು. ಗೋವಿಂದರಾಯರು ಗುರು ಗೋವಿಂದ ದಾಸರಾದ್ರು. ಅಂತರಂಗದ ಕದವು ತೆರೆಯಿತೆಂದು ಅಂತಂದ್ರು. ಪರಮ ಪ್ರಿಯರು ತನ್ನ ಪುಣ್ಯ ರಾಶಿಗಳೆಲ್ಲ ಧಾರೆ ಎರೆದರೇನೋ ಎಂಬಂತೆ ಇವರೇ ಕಟ್ಟ ಕಡೆಯ ಶಿಷ್ಯರಾದರು. ಇದಾದ ಕೆಲವೇ ದಿನಗಳಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಅಂದ್ರೆ ರಾಮನವಮಿ, ಹರಿಪಾದ ಸೇರಲು ಸಿದ್ಧರಾಗಿದ್ದಾರೆ ತಂದೆ ಮುದ್ದುಮೋಹನ ದಾಸರು. ಅಲ್ಲಿ ಸುಂದರೇಶ ಪ್ರಾಣದೇವರನ್ನ ಸ್ಥಾಪನೆ ಮಾಡಿದ್ದಾರೆ. ವರ ಚೈತ್ರ ಪಂಚಮಿ ವರುಷವೋ ವಿಕ್ರಮ, ಶರಣರ ಪೊರೆಯಲ್ಲಿ ಕರಿಗಿರಿಯಲ್ಲಿ ಗುರು ಮುಖ್ಯ ಪ್ರಾಣ ಪ್ರತೀಕವ ನಿಲ್ಲಿಸುತ್ತ 6-3ನೇ ದಿನ ಹರಿಯ ಸೇರುವೆನೆನುತ ನರಲೀಲೆ ಕೊನೆಗೈದು ಪರಮ ಪುರುಷ ಹರಿ ಸಿರಿಯ ರಸಗೆ ಪ್ರೀತಿ ಪಾತ್ರ ನಿನಿಪಾನು, ವರಗುರು ಗೋವಿಂದ ವಿಠಲನ ಚರಣವ ಸ್ಮರಿಸಿ ಹಿಕ್ಕುತ ಹೊರಟ ನಿರೀಕ್ಷಿಸುತ್ತ ಗುರುಗಳ ಅಂತಿಮ ಯಾತ್ರೆಯನ್ನ ಕೊಂಡಾಡಿದ್ದಾರೆ. ಇದಾದ್ರೆ ಇನ್ನ ದಾಸರ ಒಂದು ಸ್ವಧರ್ಮ, ಎಂದೂ ಧರ್ಮ ಬಿಡ್ತಾ ಇರಲಿಲ್ಲ ಗುರುಗೋವಿಂದ ದಾಸರು. ಒಳ್ಳೆ ಕರ್ಮಠರು. ಸಾಮಾನ್ಯವಾಗಿ ಒಂದು ವಿಚಾರ ಹೇಳ್ತಾರೆ, ಹರಿದಾಸರಿಗೆ ಮಡಿ ಆಚಾರ ವಿಚಾರ ಇಲ್ಲ ಅಂತ. ಆದ್ರೆ ಗುರುಗೋವಿಂದ ದಾಸರಂಗಿರ್ಲಿಲ್ಲ. 1945ರಲ್ಲಿ ಪ್ರಾರಬ್ಧ ಕರ್ಮವಶಾತ್ ಮೂತ್ರಕೋಶದ ಕಾಯಿಲೆ ಕಾಣಿಸಿಕೊಂಡು ದವಾಖಾನೆ ಸೇರ್ತಾರೆ. ಆಗಲೂ ಪ್ರತಿನಿತ್ಯ ಸ್ನಾನ ಮಾಡೋದು, ಉರ್ದು ಪುಟ್ರ ಧಾರಣೆ ಮಾಡೋದು, ಉದಯ ರಾಗದಿಂದ ಆರಂಭಿಸಿ ತಾರತಮ್ಯ ಭಜನೆ ಮಾಡ್ತಾ ಇತ್ತು. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನುಸಾರ ಭಾಗವತ ಪಾರಾಯಣ ಮಾಡಿದ್ದಾರೆ.
ಆಸ್ಪತ್ರೆಯ ಹೊರಾವರಣಕ್ಕೆ ಬಂದು ಮಡಿಯಿಟ್ಟು ಆಹಾರ ಸೇವನೆ ಮಾಡ್ತಾ ಇದ್ದಾರೆ. ಸುಮಾರು 2 ತಿಂಗಳ ಕಾಲ ಈತನನಾದ ವಾಸ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಿರಲಿ ಅಂದ ಮಂಗಳಾತ್ಮಕರು 1949ರಲ್ಲಿ ಲೌಕಿಕ ವೃತ್ತಿಯಿಂದ ನಿವೃತ್ತಿ, ಪಾರಲೌಕಿಕ ಹಾದಿಗೆ ಸುಗಮ. ತಾಯಿಯವರನ್ನ ಕಂಡ್ರೆ ಅಪಾರವಾದ ಭಕ್ತಿ. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ದಾಸರಿಗೆ ತಂದೆಯ ಸ್ಥಾನ ತಾಯಿಯ ಸ್ಥಾನ ಎರಡೂ ತಾಯಿಯವರೇ ಆಗಿತ್ತು. ತನಗೋಸ್ಕರ ತಾಯಿ ಪಟ್ಟ ಕಷ್ಟಗಳು ಎಷ್ಟು ಎಂಬುದಾಗಿ ತಾವು ಹೇಳ್ತಾರೆ. ವ್ರತ ನೇಮ ಉಪವಾಸ ವಿದತ ಶಾಸ್ತ್ರ ಶ್ರವಣ ಪ್ರದಳಾಗಿ ದೇಹವನ್ನೇ ಅತಿಯಾಗಿ ದಂಡಿಸುತ್ತ ಹಿತದಿ ಪರರುಪಕಾರ ಅತಿಶಯದಿ ಗೈಯುತ್ತ ತನು ಮನವ ಹರಿಗರ್ಪಿಸಿ ಕೃತ ಕಾರ್ಯ ಸಪ್ತದಶ ಮತ್ತಾರು ವಯದಲ್ಲಿ ಚ್ಯುತಗೈದು ಭಾಗವತ ಸಪ್ತಾಹ ಕ್ರಮದಿ ವಿಕೃತಿ ವತ್ಸರ ಅಸಿತ ದ್ವಿತೀಯ ತೃತೀಯ ತಿಥಿ ಹರೀಶ ಸ್ಮರೀತಿಯಲ್ಲಿ ತನುವನಪ್ಪಿದಳು ಅಂತ ಹೇಳ್ತಾರೆ. 1950ರಲ್ಲಿ ತಾಯಿಯವರಿಗೆ ದೇಹಾಲಸ್ಯವಾಗುತ್ತೆ. ಹಾಸಿಗೆ ಹಿಡಿತಾರೆ, ತಪಾಸಣೆ ಮಾಡಿಸ್ತಾರೆ, ಮರಣ ಸೂಚನೆಯನ್ನು ಕೊಡ್ತಾರೆ, ಮನೆಯಲ್ಲಿ ಭಾಗವತ ಹೇಳ್ತಾರೆ. ತಾಯಿಯವರಿಗೆ ಹರಿಭಕ್ತಿ ಸಾರ ಹರಿಕಥಾಮೃತ ಸಾರ ಗ್ರಂಥಗಳನ್ನು ತಾಯಿ ಮುಂದೆ ಪಾರಾಯಣ ಮಾಡ್ತಾರೆ. ವಿಕೃತಿ ನಾಮ ಸಂವತ್ಸರ ಆಷಾಢ ಬಹುಳ ತೃತೀಯ ದಿನದಲ್ಲಿ ಬಲಗಣ್ಣಿನಿಂದ ಪ್ರಾಣೋತ್ಕ್ರಮಣವಾಯಿತು. ಬಲಗ್ರಮಣಿನ ಕಣ್ಣಿನಿಂದ ಪ್ರಾಣೋತ್ಕ್ರಮವಾದ ಪುನರ್ಜನ್ಮ ಇಲ್ಲ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಕಾಕಪಿಂಡವನ್ನ ಗರುಡ ಬಂದು ತೆಗೆದುಕೊಂಡು ಹೋಯ್ತಂತೆ. ನೋಡಿದವರು ತಿಳಿಸ್ತಾರೆ ಅದನ್ನು ಎಂಬುದಾಗಿ ತಾವು ಹೇಳಿದರು. ಇದಾದ ಮೇಲೆ ಭಾಸ್ಕರಾಂಶ ಸಂಭೂತರು ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವ ಬ್ರಹ್ಮಣ್ಯ ಗುರುರಾಜಾಕ್ಷಂ ವರ್ತತಾ ಮಮಾನತೆ ಅಂತ ಹೇಳ್ತಕ್ಕಂಥ ಬ್ರಹ್ಮಣ್ಯ ತೀರ್ಥದ ಸಂದರ್ಶನವನ್ನು ಮಾಡಿ ಅಬ್ಬೂರ್ನಲ್ಲಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಕ್ಲೋಸ್ಪೇಟೆ ಅಂತ ಕರೀತಿದ್ದು ಚನ್ನಪಟ್ಟಣಕ್ಕೆ. ಅಲ್ಲಿ ಕೆಟಿ ಅನಂತಮೂರ್ತಿ ಅನ್ನೋರು ಮನೆಗೆ ಹೋದ್ರು. ತಂದೆ ಮುದ್ದು ಮೋಹನ ದಾಸರು ಒಂದು ತಂಬೂರಿ ಮಾಡ್ತಿಟ್ಟಿದ್ರು. 6/1/1941ರಂತೂ ಅದನ್ನ ಪಡ್ಕೋತಾರೆ. ಇದೆಲ್ಲ ಅವರೇ ಬರೆದಿಟ್ಟಿದ್ದಾರೆ ಡೈರಿ ಒಳಗೆ. ಎಷ್ಟೇ ತಾರೀಕು ತಂಬೂರಿ ಬಂತು, ಎಷ್ಟೇ ತಾರೀಕು ಅಂಕಿತ ಆಯ್ತು, ತಾಯಿ ಎಷ್ಟೇ ತಾರೀಕು ಹೋದ್ರು ಅನ್ನೋದೆಲ್ಲ ಬರೆದಿಟ್ಟಿದ್ದಾರೆ. ಈ ರೀತಿ ಒಳಗಿರ್ತಕ್ಕಂಥ ಬಯೋಗ್ರಫಿ ಆಟೋಬಯೋಗ್ರಫಿ ಕೊಟ್ಟವ್ರು ಯಾರು ಇಲ್ಲ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂತ ಹೆಗಲಿಗೆ ತಂಬೂರಿ ಹಾಕಿ ಕರದಲ್ಲಿ ತಾಳವನ್ನು ತಟ್ಟಿದ್ರು, ಕಾಲಿಗೆ ಗೆಜ್ಜೆ ಕಟ್ಟಿದ್ರು, ತಲೆಗೆ ಪೇಟ ಸುತ್ತಿದ್ರು, ಬಾಯಲ್ಲಿ ಹರಿನಾಮ ಹಾಡಿದ್ರು, ಮನೆಯಲ್ಲಿ ಹರಿದ ನೆನೆದರು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ತಂದೆ ತಾಯಿ ಸಂಕೋಲ ಬಿಡಿಸ್ತು ನೋಡು. ಆದ್ದರಿಂದ ಹರಿದಾಸನಾದ ಮೇಲೆ ಹರಿದಾಸರ ಕ್ಷೇತ್ರ ಮಾಡೋಣ ಅಂತ ಹೇಳಿ ಚಿಪ್ಪಗಿರಿಗೆ ಹೋಗ್ತಾರೆ, ಮಾನ್ವಿಗೆ ಹೋಗ್ತಾರೆ, ಚೀಕಲಪರ್ವಿಗೆ ಹೋಗ್ತಾರೆ, ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾರೆ. ಚೀಕಲಪರ್ವಿಯಲ್ಲಿ ವಿಜಯದಾಸರ ಆರಾಧನೆ 41ರಲ್ಲಿ ಮಾಡಿದ್ದು. 42ರಲ್ಲಿ ಕರಿಗಿರಿ ಕ್ಷೇತ್ರಕ್ಕೆ ಬಂತು. ತಂದೆ ಮುದ್ದು ಮೋಹನ ದಾಸರ ಆರಾಧನೆ ನಡೆಸಿ ಉದ್ಯಾನ ಬಸ್ಗಳಿದೆ, ರಸ್ತೆಗಳಾಗಿದೆ, ಕಾರ್ಗಳಲ್ಲಿ ಹೋಗ್ತೀವಿ. ಆದ್ರೆ ಅವತ್ತು ಯಾವ ಸೌಕರ್ಯ ಇರಲಿಲ್ಲ. ಅಂತಹ ಕಾಲದಲ್ಲಿ ತಾವು ಹೋಗಿ ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ. ಮುದ್ದು ಮೋಹನ ದಾಸರಿಂದ ಸ್ಥಾಪಿತವಾದ ವಿಜಯ ವಿಠಲನ ನೋಡ್ತಾರೆ. ಶ್ರೀ ವರ ವಿಠಲ ಚಿಪ್ಪಗಿರಿಯಲ್ಲಿ ಅಂಕಿತೋಪದೇಶ ಪಡೀತಾರೆ. ಮುದ್ದು ಮೋಹನ ದಾಸರೇ ನಿಮ್ಮ ಶುದ್ಧ ಪಾದವ ನಂಬಿದೆ, ದಿದ್ದೆಯನ್ನಯ ನಾಟ್ಯ ವಿದ್ಯೆ ಬುದ್ಧಿ ನಿಲ್ಲಿಸಿರಿ ಹರಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದಾಸರ ತಂಬೂರಿ ಶಿಥಿಲವಾದದ್ದು ಕಂಡು ದುರಸ್ತಿಗಾಗಿ ಸಲಹೆ ಕೊಡ್ತಾರೆ. ಆ ತಂಬೂರಿ ದಾಸರಿಗೆ ಪ್ರಾಪ್ತವಾಗಿ ಇವತ್ತಿಗೂ ಸಹ ಮುದ್ದು ಮೋಹನ ದಾಸರ ತಂಬೂರಿ ಮೈಸೂರಿನಲ್ಲಿ ಗುರುಗೋವಿಂದ ವಿಠಲ ನಿವಾಸದಲ್ಲಿದೆ. 1952ರಲ್ಲಿ ಭರತ ವರ್ಷದಲ್ಲಿ ಪ್ರದಕ್ಷಿಣಾಕಾರವಾಗಿ ಹೊರಟು ಆಸೇತು ಹಿಮಾಚಲ ಪರ್ಯಂತರವಾಗಿ ಅನೇಕ ಕ್ಷೇತ್ರಗಳ ಸಂದರ್ಶನ ಮಾಡ್ತಾರೆ. 1954ರಲ್ಲಿ ಪಶ್ಚಿಮದ ಉಡುಪಿ ಮೊದಲಾದ ಕ್ಷೇತ್ರಗಳ ಸಂದರ್ಶನ. 1957ರಲ್ಲಿ ಮಳಖೇಡ ಸುತ್ತಮುತ್ತ ಓಡಾಡ್ತಾರೆ. 61ರಲ್ಲಿ ಸ್ವಾದಿ ದ್ವಾರಕಾ ಪುಷ್ಕರ ಈ ಕಡೆಗೆ ಹೋಗ್ತಾರೆ. ಭಾಮಿನಿ ಸಪ್ತತಿಯಲ್ಲಿ ತೀರ್ಥಕ್ಷೇತ್ರ ಮಾಲಾ ಅಂತ ಬರೀತಾರೆ. ವಿಜಯದಾಸರು ತೀರ್ಥಕ್ಷೇತ್ರ ಸುಳಾದಿ ಬರೆದ್ರು, ವಾದಿರಾಜರು ತೀರ್ಥ ಪ್ರಬಂಧ ಬರೆದ್ರು. ಇವರು ಸಹ ತೀರ್ಥಕ್ಷೇತ್ರ ಮಾಲ. ಕಟ್ಟೋ ನೀ ಗಂಟು ಮೂಟೆಗಾಳ, ಬಲು ಬಟ್ಟೆ ಸಾಗಲು ಬೇಕು ಊರುಗಾಳ, ಅರಳಿಟ್ಟು ಮೃತಕು ತಂಡೂಲಗಾಳ, ಯೋಗ್ಯ ಬಟ್ಟೆ ಬರೆಯು ಪಾತ್ರೆಗಾಳ, ಆಹಾ ವಿಠಲನ ಕಾಂಬಾತ್ರಿಟ ಕರ್ಮದ ಮೂಟೆ, ಕಟ್ಟಿ ಭಕುತಿ ಮುಡಿಪಿಟ್ಟು ನಮಿಸುತ್ತ ಹರಿಯ. ನೋಡ್ರಿ, ಅವರೆಲ್ಲ ಆಧ್ಯಾತ್ಮಿಕ ಅರ್ಥಗಳು ಬೇಕಾದಷ್ಟಿದೆ. ಬುತ್ತಿಯ ಕಟ್ಟೋ ಮನುಜ, ಬುತ್ತಿಯ ಕಟ್ಟಿದ್ರೆ ಎತ್ತಲಾದ್ರೂ ಉಣಬಹುದು ಅಂತ ಪುರಂದರದಾಸರು ಹೇಳಿದಂತೆ ಇವರು ಹೇಳ್ತಾರೆ. ತಾಯಿಯವರ ಅಗಲಿಕೆ ಆಯಿತು, ಅಂತರ್ಮುಖಿಗಳಾಗ್ತಾರೆ. ತಾಯಿಯವರ ಕಾರ್ಯವನ್ನು ಘಟಿಕಾಚಲದಲ್ಲಿ ತಾವು ಮಾಡ್ತಾರೆ. ಹರಿದಾಸರ ವೇಷ ಧಾರಣೆ ಮಾಡಿಕೊಂಡು ಹರಿನಾಮವನ್ನು ನುಡಿಯುತ್ತಾ ಎಲ್ಲ ಭಕ್ತರೊಂದಿಗೆ ಪ್ರಾಣದೇವರ ದೇವಸ್ಥಾನ ಹತ್ತಿದ್ರೆ ಬೀಗ ಹಾಕಿತ್ತು, ಹೊರಗೆ ಕೂತ್ಕೊಂಡ್ರು, ಶಿಷ್ಯರನ್ನೆಲ್ಲ ಸೇರಿಸಿದ್ರು, ಭಜನೆ ಮಾಡ್ತಾ ಇದ್ದಾರೆ. ಬೀಗ ತಾನಾಗಿ ಕಳಕ್ಕೆ ಅರ್ಚಕರು ಬಂದು ಗಲಾಟೆ ಮಾಡ್ತಿದ್ದಾರೆ. ಯಾರು ಬೀಗ ಹೊಡೆದ್ರು? ಯಾರು ಬೀಗ ಮುಟ್ಟೇ ಇಲ್ಲ, ಅವ್ರು ಭಜನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ತೆಗೆದಿದ್ರು ಬಾಗಿಲು ತೆಗಿತಾ ಇತ್ತೋ ಏನೋ, ಒಟ್ಟಲ್ಲಿ ಅರ್ಚಕರು ಬಾಗಿಲು ತೆಗೆದ್ರು. ವಿಚಿತ್ರವಾದ ಆನಂದದಲ್ಲಿ ಎಲ್ಲರೂ ಇದ್ದಾರೆ ಎಂಬುದಾಗಿ ಹೇಳಿದ್ರು. ಗುರು ಭಕ್ತಿ ದ್ವಾರ ಸಿರಿ ಹರಿಭಕ್ತಿ ಉದಯಿಸಲು ಗುರು ಜಗದ್ಗುರು ಸಿರಿ ಹನುಮನ ಮೆರವ ಸಚ್ಚರಿತ ಮಮ ಗುರುವೆ ನುಡಿಸಿದಷ್ಟು ವರವೆ ಕೇಳುವುದು ಸಜ್ಜನ ಅಂತ ಹೇಳಿ ಸುಂದರಕಾಂಡ ಕಥೆಯನ್ನು ಅಲ್ಲಿ ಬರೀತಾರೆ. ಅದಾದ ಮೇಲೆ ತೃಪ್ತಿ ಬರೀತಾರೆ. ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಪುರಂದರದಾಸರು ಹೇಳಿದ್ದಾರೆ. ತಿರುಮಲೆಯನ್ನು ನೋಡದೇ ಇರತಕ್ಕಂಥ ಹರಿದಾಸರಿಲ್ಲ, ವೆಂಕಟೇಶನನ್ನ ಕೊಂಡದಾಡದೇ ಇರತಕ್ಕಂಥ ಹರಿದಾಸರಿಲ್ಲ. ಹಾಗೇನಾದ್ರೂ ಇದ್ರೆ ಅವ್ರು ಹರಿದಾಸರಲ್ಲ ಅಂತ ಹೇಳ್ಬೇಕಾಗ್ತದಷ್ಟೇ. ಯಾಕೆಂದ್ರೆ ಪ್ರಾತಃ ಕಾಲ 5 ಗಂಟೆಗೆ ಕಾಲಿಗೆ ಗೆಜ್ಜೆ ಕಟ್ಟಿ ತಂಬೂರಿ ಮೀಟ್ತಾ ನೀಲವರ್ಣನ ಗುಣಗಾನ ಮಾಡ್ತಾ ಹೆಂಗೆ ಹೋದ್ರು ಬೆಟ್ಟಕ್ಕೆ, ಮೆಟ್ಟಲುಗಳನ್ನ ಏರುತ್ತಾ ತಾಳಂಗಳನ್ನು ತಟ್ಟುತ್ತಾ ಹರಿಹರಿ ಎಂದು ಒದರುತ್ತಾ ಪಾಪಂಗಳ ತಲೆ ಮೆಟ್ಟುತ್ತಾ ತಂಬೂರಿಯನ್ನು ಮೀಟುತ್ತಾ ಕಾಲೋಳು ಗೆಜ್ಜೆ ಕಟ್ಟುತ್ತಾ ಗಲುಕೆನ್ನುತ್ತಾ ಜಗಜ್ಜಟ್ಟಿ ಹನುಮಾನ ನಡೆಯಾದ ಮನವಿ. ತೃಪ್ತಿಯೊಳಗೆ ಹತ್ಕೊಂಡು ಹೋಗ್ಬೇಕಾದ್ರೆ ಹನುಮಂತ ಮಾತಿರ್ತಾನೆ.
ಅದನ್ನ ಹೇಳ್ತಾರೆ ದಾಸರು. ಲೌಕಿಕದ ಮಾತುಗಳಿಗೆ ವಿರಾಮ, ಭಗವಂತನ ನಾಮಸ್ಮರಣೆ, ಗೋವಿಂದನ ನಾಮಸ್ಮರಣೆಯ ನಾದದಿಂದ, ಭಾಗವತ ಚಿಂತನೆಯಿಂದ ಸ್ವಾಮಿ ಪುಷ್ಕರಣೆಯಲ್ಲಿ ಬಿಂದು ವರಾಹ ದೇವರ ದರ್ಶನ ಮಾಡ್ತಾರೆ. ಶ್ರೀನಿವಾಸನ ದರ್ಶನ ಆಯ್ತು. ನಾರಾಯಣದಾಸರ ಛತ್ರದಲ್ಲಿ ತೀರ್ಥ ಪ್ರಸಾದ. ನಾರಾಯಣದಾಸರು ಅಂತ ಹೇಳಿ ಒಳ್ಳೆ ಕಲಾವಿದರು. ಕೀರ್ತನೆ ಹಾಡ್ತಾ ಇದ್ರು, ಮೃದಂಗ ನುಡಿಸ್ತಾ ಇದ್ರು, ತಬಲಾ ನುಡಿಸ್ತಾ ಇದ್ರು, ನರ್ತನ ಸೇವಾ ಮಾಡ್ತಾ ಇದ್ರು. ನರ್ತನ ಸೇವಾ ಅಂದ್ರೆ ನಾವು ಮಾಡೋ ನರ್ತನ ಸೇವಾ ಅಲ್ಲ. ತಲೆ ಮೇಲೆ ಒಂದು ತುಂಬಿದ ಕೊಡ, ಅದ್ರ ಮೇಲೆ ಒಂದು ದೊಡ್ಡ ತಂಬಿಗೆ, ಅದರಲ್ಲೂ ನೀರು ತುಂಬಿದೆ. ಅದ್ರ ಮೇಲೆ ಒಂದು ಥಾಲಿ, ಅದು ನೀರು ತುಂಬಿದೆ. ಅದ್ರ ಮೇಲೆ ಒಂದು ಗಿಂಡಿ, ಅದ್ರ ಮೇಲೆ ಒಂದು ದೀಪ ಇಟ್ಕೊಂಡು ನಂಬಿದ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ನರ್ತನ ಸೇವೆ ಮಾಡೋರು. ನಮ್ಮ ಗುರುಗಳು ಬರೆದಿಟ್ಟಿದ್ದಾರೆ, ಇದನ್ನು ದಿನಚರಿಯಲ್ಲಿ ದಾಖಲೆ ಮಾಡಿದ್ದಾರೆ. ತಿರುಚಾನೂರಿನಲ್ಲಿ ಅಮ್ಮಾವರ ದರ್ಶನ ಮಾಡ್ತಾರೆ. 27/1/1979 3 ದಿವಸಗಳ ಕಾಲ ಅಖಿಲ ಭಾರತ ಹರಿದಾಸ ಸಮ್ಮೇಳನ, ಪುರಂದರ ದಾಸರ ಆರಾಧನೆ ತಿರುಮಲೆಯಲ್ಲಿ ನಡೆಸ್ತಾರೆ. ಅಂದು ದಾಸರು ನೀಡಿದ ಪ್ರವಚನ ದೇವಾಲಯದ ಹಿರಿಯ ಅಧಿಕಾರಿಗಳಾದ PVR.K. ಪ್ರಸಾದ್ ಅವರಿಗೆ ಪ್ರೇರಣೆ ನೀಡಿತು. ಇಂದಿನ ನಾವು ಕಾಲಲ್ಲಿ ಗೆಜ್ಜೆ ಕಟ್ತೇವೆ, ದೇವರ ದರ್ಶನ ಮಾಡ್ತೇವೆ ಅಂದಾಗ ಅವಕಾಶ ಕೊಡ್ಲಿಲ್ಲ. ಆದ್ರೆ ಹರಿದಾಸರ ಚರಿತ್ರೆಯನ್ನು ಗುರುಗೋವಿಂದ ದಾಸರು ಹೇಳಿದಾಗ, ಇವತ್ತಿನ ಅಪ್ಪಣಾಚಾರ್ ಯೂನಿವರ್ಸಿಟಿ ಒಳಗೆ ಇದ್ರಲ್ಲಿ ಅವ್ರನ್ನ ಕರೆದು ಅದನ್ನೆಲ್ಲ ತೆಲುಗಿನಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ವೈಕಾಂಟ್ ಓಪನ್ ಎ ಪ್ರಾಜೆಕ್ಟ್ ಇನ್ ಪ್ಯಾರಲಲ್ ಟು ದ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಅಂತ ಹೇಳಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ಗೆ ನಾಂದಿ ಆಯಿತು. ಇವತ್ತು ಆ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಭಜನಾ ಮಂಡಳಿ, ತಾರತಮ್ಯ ಭಜನೆ, ಮೆಟ್ಲೋತ್ಸವ, ಎಲ್ಲರೂ ತಾರತಮ್ಯವಾಗಿ ಭಜನೆ ಮಾಡ್ರಿ ಅನ್ನೋದೆಲ್ಲ ಬಂದಿದೆ ಎಂಬತಕ್ಕಂಥ ವಿಚಾರ ತಾವು ಹೇಳ್ತಾ ಇದ್ದಾರೆ. ಆದ್ದರಿಂದ ಗುರುಗೋವಿಂದ ವಿಠಲದಾಸರ ಅನೇಕ ಶಿಷ್ಯರಿಗೆ, ಭಗವದ್ವಜ ವಿಠಲದಾಸರು, ವರಾಹಹರಿ ವಿಠಲದಾಸರು, ಗುರುಪ್ರಿಯ ವಿಠಲಾಂಕಿತರಾದ ವರಾಹ ವಿಠಲದಾಸರ ಶಿಷ್ಯರು ಶ್ರೀಮತಿ ರಾವ್, ಇವರಿಗೆಲ್ಲ ಈ ಒಂದು ಪುರಂದರ ಅನುಗ್ರಹ ಪ್ರಶಸ್ತಿ ಪ್ರಾಜೆಕ್ಟ್ ನಿಂದ ದೊರೆತಿದೆ. ಮಾತೋಶ್ರೀಯವರ ವಿಧಿವಶರಾದ ಮೇಲೆ ಪಿತೃಕಾರ್ಯಾತ್ಮಕ ಭಗವತ್ ಸೇವೆಗೆ 5 ತಿಂಗಳ ಕಾಲ ಉತ್ತರ ಭಾರತದ ಯಾತ್ರೆ ಮಾಡ್ತಾರೆ. ತುಮಕೂರು, ದೇವರಾಯನದುರ್ಗ, ಹರಿಹರ, ದಾವಣಗೆರೆ, ಹೊಸಪೇಟೆ, ಹಂಪೆ, ನವಬೃಂದಾವನ, ಗದಗ, ಕೊಲ್ಲಾಪುರ, ಪಂಡ್ರಾಪುರ, ಪೂನಾ, ಮುಂಬೈ, ನಾಸಿಕ್, ತ್ರಿಯಂಬಕ, ಉಜ್ಜಯಿನಿ, ಭೂಪಾಲ್, ಮಣಿಪುರ, ಚಿತ್ರಕೂಟ, ಪ್ರಯಾಗ ಸಂಚಾರ ಮಾಡದೇ ಇರೋ ಜಾಗವೇ ಇಲ್ಲ. ಉತ್ತರ ಭಾರತದ ತೀರ್ಥಕ್ಷೇತ್ರಕ್ಕೆ ಯಾತ್ರೆ ಮಾಡ್ತಾರೆ. ಆಮೇಲೆ ಉಡುಪಿ ಕಡೆಗೆ ಬರ್ತಾರೆ. 1954ರಲ್ಲಿ 60ನೇ ವರ್ಷ ಶಾಂತಿ ಮಾಡ್ಕೋತಾರೆ. 1008 ಎಳ್ನೀರಿನಿಂದ ಉಪ್ಪಡಿ ಉಡುಪಿ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿದ್ರು. ವಡಭಾಂಡೇಶ್ವರನ ದರ್ಶನ, ಸಮುದ್ರ ಸ್ನಾನ, ಇಂದ್ರಾಣಿ ಕ್ಷೇತ್ರ ಎಂಬ ಸ್ಥಳ ಕಾಲುನಡಿಗೆಯಲ್ಲಿ ಹೋಗಿ ಬುದ್ಧವಾಗಿರುವಂತ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕಷ್ಟ, ಅನಿರುದ್ಧ ಮೂರ್ತಿಗಳ ಜೊತೆಗೆ ಲಕ್ಷ್ಮೀದೇವಿ, ಮಾಯಾ, ಜಯ, ಕೃತಿ, ಶಾಂತಿ ಅಂತ 4 ರೂಪದಿಂದ ಕಂಗೊಳಿಸ್ತಾ ಇದ್ದಾಳೆ. ಇವಳೇ ಇಂದ್ರಾಣಿ. 4 ಭುಜ, ಮೇಲಿನ 2 ಕೈಯಲ್ಲಿ ಪದ್ಮ, ಕೆಳಗೆ 1 ಕೈಯಲ್ಲಿ ಅಭಯಹಸ್ತ, ಮತ್ತೊಂದು ಕೈಯಲ್ಲಿ ವರದಹಸ್ತ, ಶವನ ಋಷಿಗಳ ತಪೋಭೂಮಿ, ಇದೆಲ್ಲವನ್ನ ಅವರ ಡೈರಿ ಒಳಗೆ ಬರೆದಿಟ್ಟಿದ್ದಾರೆ. ಅವಳು ಮಾಡಿದ ಯಜ್ಞಕುಂಡ ಇಂದ್ರಾಣಿ ತೀರ್ಥ. ಇಲ್ಲಿ ಸ್ನಾನ ಮಾಡಿದ್ರೆ ಬ್ರಹ್ಮಹತ್ಯಾ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಉಡುಪಿಯ ಯಾತ್ರೆಯ ಮಾಡಿ, ಉಡುಪಿಯ ಯಾತ್ರೆಯನ್ನು ಮಾಡಿ, ಭಕ್ತಿ ಮುಡುಪಿತ್ತು ಪ್ರಾಮೋಹ ಬೇಡಿ, ಆಹ ನಡುದೇಹ ದೊಳೆಹ ನಡುನಾಡಿ ಕಮಲಾದಿ ಒಡೆಯಾತ್ರಿ ಕೃಷ್ಣನ ದೃಢ ಭಕ್ತಿ ಭಜಿಸಿ. ಉಡುಪಿಯ ಯಾತ್ರೆಯ ಮಾಡಿ, ಉಡುಪಿಯ ಆಧ್ಯಾತ್ಮಿಕವಾದ ಅರ್ಥವುಳ್ಳಂತಹ ಕೀರ್ತನೆಗಳನ್ನು ಸಹ ತಾವು ಮಾಡಿದ್ದಾರೆ. ಇನ್ನ ದಾಸರ ಮೆಚ್ಚಿನ ಗುರುಗಳು ಅಂದ್ರೆ ಭಾವಿ ಸಮೀರ ವಾದಿರಾಜ ತೀರ್ಥ ಶ್ರೀಪಾದಂಗಳು. ಅವರ ಆರಾಧ್ಯ ದೈವ ಹಯಗ್ರೀವ ದೇವರು. ಮನೆಗೆ ಬಂದಂತೆ 1970ರಲ್ಲಿ ದಾಸರಿಗೆ ಸ್ವಪ್ನ. ದಾಸರು ಈರೋಡ್ಗೆ ಹೋಗಿದ್ದಾರೆ. ತಮ್ಮ ಮಿತ್ರರಾದ ಕರುಣಾಪೂರ್ಣ ವಿಠಲ ದಾಸರು ಅಂತ ಹೇಳಿ ಆ ಪ್ರಾಂತದಲ್ಲಿ ವಾಸವಾಗಿದ್ದ ಜಗನ್ನಾಥ ದಾಸರ ಶಿಷ್ಯರಲ್ಲಿ ಮಾನಾಮಧುರೆ ದಾಸರ ವಂಶಿಕರಾದ ಪಾಂಡುರಂಗ ದಾಸರ ಪರಿಚಯ ಮಾಡಿಕೊಡ್ತಾರೆ. ಅವರ ಬಳಿಯಲ್ಲಿ ಜಗನ್ನಾಥ ದಾಸರ ಕಲಾರ್ಚಿತ ಹಯಗ್ರೀವ ದೇವರು, ಶಂಖ, ಚಕ್ರ, ಮುದ್ರಾ ಚಿಹ್ನೆ, ಪುಸ್ತಕಗಳಿಂದ ಶೋಭಾಯಮಾನವಾಗಿರ್ತಕ್ಕಂತಹ ಪುರಾತನವಾದ ಪಂಚಲೋಹದ ವಿಗ್ರಹ, ಆಮೇಲೆ ರುಕ್ಮಿಣಿ ಸತ್ಯಭಾಮ ಸಮೇತ ನವನೀತ ಕೃಷ್ಣ 2 ಕೈಗಳಲ್ಲಿ ಬೆಣ್ಣೆ ಹಿಡಿದಿದ್ದಾನೆ. ವೇದವ್ಯಾಸರ ವಿಗ್ರಹಗಳು ಎಲ್ಲವನ್ನ ತುಳಸಿ ದಳ ಇಟ್ಟು ಪಾಂಡುರಂಗದಾಸರು ದಾಸರಿಗೆ ಕೃಷ್ಣಾರ್ಪಣ ಅಂದರು. ಜಗನ್ನಾಥ ದಾಸರ ಕಲಾರ್ಚಿತವಾದ ಪ್ರತಿಮೆಗಳ ಪೂಜೆ ಇವತ್ತಿಗೂ ದಾಸರ ವಂಶಸ್ಥರ ಮನೆಯಲ್ಲಿ ಪೂಜೆಗೊಳ್ತಾ ಇದೆ. ಮಳಖೇಡದಲ್ಲಿ 15 ದಿನ ಪಯೋವ್ರತ ಮಾಡ್ತಾರೆ. ಅಲ್ಲಿ ಅರ್ಚಕರಿಗೆ ಸ್ವಪ್ನ ಸೂಚನೆ ಆಯಿತು. ಎಷ್ಟೋ ದಿವಸದಿಂದ ಟೀಕಾರಾಯರ ಬೃಂದಾವನದ ಮೇಲಿದ್ದ ಲಕ್ಷ್ಮೀನಾರಾಯಣ ವಿಗ್ರಹ ದಾಸರು ಕೊಟ್ಟರು. ದಾಸರು ಪಂಚವೃಂದಾವನಗಳನ್ನು ಮಾಡಿಸಿಕೊಂಡು ಮೃತ್ತಿಗೆ ಹಾಕಿಸಿ ಒಂದು ತಟ್ಟೆಯಲ್ಲಿ ಅಲ್ಲಾಡದಂತೆ ನಿತ್ಯ ಪೂಜೆ ಮಾಡ್ತಾ ಇದ್ರು. ನಿತ್ಯ ಅವರು ಮೃತ್ತಿಕಾ ಬೃಂದಾವನ ಇಟ್ಕೊಂಡಿದ್ದು ಅಂದ್ರೆ ಟೀಕಾಚಾರ್ಯರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸತೀರ್ಥರು, ವೇದವ್ಯಾಸ ತೀರ್ಥರು, ವೇದೇಶ ತೀರ್ಥರು, ಸತ್ಯವ್ರತ ತೀರ್ಥರು, ರಾಘವೇಂದ್ರ ತೀರ್ಥರು, ಲಕ್ಷ್ಮೀಪ್ರಿಯ ತೀರ್ಥರು, ದೊಡ್ಡ ತಾಮ್ರದ ಚಕ್ರಾಬ್ಜ ಮಂಡಲ ಎಲ್ಲ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಇನ್ನು ಹರಿದಾಸರ ಮನದೈವ ವಿಠಲನನ್ನ ಮನೆಯಲ್ಲಿ ಸ್ಥಾಪಿಸಿ ಮನೆಯನ್ನು ಮಂದಿರವನ್ನಾಗಿ ಮಾಡಿದರು ದಾಸರು. ಅದಕ್ಕೆ ಮನೆ ಮಂದಿರ ಹೆಂಗಾಗ್ಬೇಕು? ಮಠಗಳು ಮಂದಿರಗಳು ಮನೆ ಆಗೋ ಕಾಲದಲ್ಲಿ ಮನೆಯನ್ನು ಮಠವನ್ನಾಗಿ ಮಾಡಿದರು.
ಮಂದಿರವನ್ನಾಗಿ ಮಾಡಿದರು. ಮೈಸೂರಿನ ಹೃದಯ ಭಾಗದಂತ ಕೃಷ್ಣಮೂರ್ತಿಪುರಂನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಬರ್ತಕ್ಕಂಥದ್ದು. ಅದನ್ನ ಟ್ರಸ್ಟ್ ಮಾಡಿ ರಿಜಿಸ್ಟರ್ ಮಾಡಿ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿ ಮಕ್ಕಳಿಗೆ ಕೊಡ್ಲಿಲ್ಲ, ಮೊಮ್ಮಕ್ಕಳಿಗೆ ಕೊಡ್ಲಿಲ್ಲ, ಶಿಷ್ಯರಿಗೆ ಅಂತ ಕೊಟ್ಟರು. ಮಕ್ಕಳು ಬಂದರೆ ಶಿಷ್ಯರಾಗಿ ಬರಲಿ ಅಂತಂದು. ಗದುಗಿನ ಪ್ರಸಿದ್ಧ ಶಿಲ್ಪಿ ಸೋಮಣ್ಣ ಅಂತ ಕಪ್ಪು ಶಿಲೆಯಲ್ಲಿ ಪಾಂಡುರಂಗ ವಿಠಲನ ಸುಂದರ ಮೂರ್ತಿಯನ್ನು ಮಾಡಿಸಿ ಪ್ರಮಾದಿ ನಾಮ ಸಂವತ್ಸರ ವೈಶಾಖ ಬೌಳ ಸಪ್ತಮಿ 24/5/1973 ಗುರುವಾರ ಸಿಂಹ ಲಗ್ನದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಅಂದು ಸಾಗರಕಟ್ಟೆ ಯತಿಗಳಾಗಿದ್ದ ಪ್ರದ್ಯುಮ್ನ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ವಿಠಲ ದೇವರ ಪ್ರತಿಷ್ಠಾಪನೆ ಮಾಡಿದರು. ಬಂದ ವಿಠಲ ನೋಡೆ ವಿಠಲ ಮನೆಗೆ ಅಂತ ಹೇಳ್ತಾರೆ. ನಂದನ ಕಂದ ಯಶೋದಯ ಆನಂದ ಅರವಿಂದ ನಯನ ಗೋವಿಂದ ಮುಕುಂದ ಇಂದು ಭಾಗ ನಿವಾಸ ಗುರು ಗೋವಿಂದ ದಾಸರು ಕರೆದಾಗ ಬಂದು ನಿಂತಿದ್ದಾನೆ. ಧಾರ್ಮಿಕ ಚಟುವಟಿಕೆಯ ಸ್ಫೂರ್ತಿಯಾಗಿದ್ದಾನೆ. ಎಲ್ಲರನ್ನ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸಿಕಂದರಾಬಾದ್ನಲ್ಲಿ ರಂಗನಾಥರಾಯರ ಮನೆಯಲ್ಲಿ ಪೂಜೆಗೊಳ್ತಾ ಇದ್ದ ಪುರಾತನವಾದ ಪ್ರಾಣದೇವರ ಪ್ರತೀಕ ದೈವೀ ದತ್ತವಾಗಿ ಪ್ರಾಪ್ತವಾಗಿ ವಿಠಲ ಮಂದಿರ ಹರಿವಾಯುಗಳ ಮಂದಿರ ಆಯಿತು. ವಿಷ್ಣು ತೀರ್ಥ ಬಾವಿಗೆ ಹೆಸರಿಟ್ರು. ವಿಷ್ಣು ತೀರ್ಥರು ದಾಸರಿ ಸ್ವಪ್ನದಲ್ಲಿ ದರ್ಶನ ಕೊಟ್ಟರು. ಅದೇ ಚಿತ್ರವನ್ನು ಬರೆದಿದ್ದನ್ನೇ ಇವತ್ತಲ್ಲಿ ನೋಡ್ಬಹುದು. ದಾಸರು ಸಾಹಿತ್ಯ ಸರಸ್ವತಿಯ ಸಿರಿಮುಡಿಗೆ ಮುಡಿಸಿರುವ ಕುಸುಮಗಳು ಹಲವಾರು. ಗ್ರಂಥ ರಚನೆ ಪ್ರಕಟಣೆ ಅವರ ಪವಿತ್ರ ದೀಕ್ಷೆ. ಗುರುಕೃಪಾ ಗ್ರಂಥಮಾಲೆ ಅಂತ. ಇವತ್ತಿನಂತೆ TTP ಇರಲಿಲ್ಲ, ಆ ಮೊಳಗಳಿಂದ ಜೋಡಿಸ್ಬೇಕು. ಅಂತಹ ಕಾಲದಲ್ಲಿ ತಂದೆ ಮುದ್ದುಮೋಹನ ದಾಸರ ಚರಿತ್ರೆಯಿಂದ ಅಂಕುರಾರ್ಪಣವಾಗಿ ಪರಮಗುರುಗಳಾದ ಮುದ್ದುಮೋಹನ ದಾಸರ ಚರಿತ್ರೆ. ಪರಮಗುರುಗಳಿಗೆ ಸಂತೋಷ ಆಯಿತೋ ಏನೋ, ಅವರ ತಂಬೂರಿ ಗುರುಗೋವಿಂದ ದಾಸರ ಮಂದಿರಕ್ಕೆ ಬಂದು ಇಂದಿರಿಗೂ ಭಕ್ತರು ದರ್ಶನ ಮಾಡ್ತಾ ಇದ್ದಾರೆ. ಹಲವಾರು ಯತಿಗಳ ಹರಿದಾಸರ ಜೀವನ ಸಾಧನ ಬೋಧನ ಪ್ರಥಮ ಸಂಪುಟ ಹಾವಿ ಸಮೀರ ವಾದಿರಾಜರ ಚರಿತ್ರೆಗೆ ಮೀಸಲು. ಸೋದಾ ಕ್ಷೇತ್ರದ ದರ್ಶನವನ್ನ ನಮಗೆ ಮಾಡಿಸಿದ್ದಾರೆ. ಜೊತೆಗೆ ವೃಂದಾವನಾಚಾರ್ಯರು ಅಂತ ಖ್ಯಾತರಾದ ಶ್ರೀ ವಿಶ್ವಪ್ರಿಯ ತೀರ್ಥರ ಚರಿತ್ರೆ, ವಾದಿರಾಜರ ಪರಮಭಕ್ತರಾದ ಜಾಂಟೆ ಆಚಾರ್ಯರು ಅಂತ ಖ್ಯಾತರಾದ ಜಮಖಂಡಿ ಸಿಂಹ ಅಂತ ಇರತಕ್ಕಂತಹ ಜಮಖಂಡಿ ವಾದಿರಾಜಾಚಾರ್ಯ ಚರಿತ್ರೆ, ಇದಲ್ಲದೆ ವಾದಿರಾಜರ ಸ್ವಪ್ನ ವೃಂದಾವನ ಆಖ್ಯಾನವನ್ನ ಅಂದಿರ್ತಕ್ಕಂಥ ಪ್ರದ್ಯುಮ್ನ ತೀರ್ಥರು, ರಾಮಶೇಷರಾಯರು, ಸಂಕೇತ ಸುಬ್ಬರಾಯರು ಇವರುಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಕನ್ನಡದಲ್ಲಿ ಮೊಟ್ಟ ಮೊದಲು ಪ್ರಕಟಣೆ ಮಾಡಿದ ಕೀರ್ತಿ ಗುರುಗೋವಿಂದ ದಾಸರ ಸಲಹೆ. ವಾದಿರಾಜರ ರುಜುತ್ವ ಪ್ರಕಾಶಿಕ, ವಾದಿರಾಜರ ಪಂಚೀಕರಣ, ವಿಷ್ಣು ತೀರ್ಥರಿಂದ ರಚಿತ ಷೋಡಶಿ ಚತುರ್ದಶಿ ಗ್ರಂಥ, ಆಧ್ಯಾತ್ಮ ರಸರಂಜನಿ, ಆಯ್ತಾ, ಸುಂದರಕಾಂಡ ರಾಮಾಯಣ, ಭಾಮಿನಿ ಷಟ್ಪದಿಯಲ್ಲಿ ಮಧ್ವ ಸಹಸ್ರ ನಾಮಾವಳಿ, ಇದಲ್ಲದೆ ಸುಮಾರು 800 ಕೀರ್ತನೆಗಳು, 256 ಅಂಕಿತ ನಾಮಗಳೇ ಕೀರ್ತೆ ಇದೆ. ಆದ್ದರಿಂದ ಹಸ್ತಪ್ರತಿಯಾಗಿ ಉಳಿದಿದ್ದ ಕೆಲವು ಪ್ರತಿಗಳು ಅವರ ಶಿಷ್ಯ ಪ್ರಶಿಷ್ಯರಿಂದ ಇತ್ತೀಚೆಗೆ ಪ್ರಕಟ ಆಗ್ತಾ ಇದೆ. ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಾದ ಕಾರ್ಯವನ್ನ ಒಬ್ಬ ಹರಿದಾಸರು ಮಾಡಿದ್ರು. ಎಲೆಮನೆ ಕಾಯಿ ಅಂತ ಇತ್ತು. ಅಪಮಾನವಾದರೆ ಹೊಡಿತು ಅಂತ ದಾಸರ ವಾಣಿ. ಆದರೆ ಸನ್ಮಾನಕ್ಕೆ ಹಾತೊರೆದವರಲ್ಲ ದಾಸರು. ಆದರೂ ಸೋದೆ ಮಠದ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರಿಂದ ದಾಸ ಧರ್ಮ ಪ್ರವರ್ಧಕ ಎಂಬ ಬಿರುದಿನೊಂದಿಗೆ ಪ್ರಶಸ್ತಿ ದೊರೆಯಿತು. ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಸಂದರ್ಭದಲ್ಲಿ ತಿರುಮಲೇಶ ಹರಿವಿಠಲ ಪರಿಮಳ ಭಜನಾ ಮಂಡಳಿ ಬೆಂಗಳೂರಿನಲ್ಲಿರೋರು ಗೆಳೆಯರ ಬಳಗದಿಂದ ಹರಿದಾಸ ಕುಲತಿಲಕ ಅಂತ ಪ್ರಶಸ್ತಿ ಕೊಡ್ತಾರೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರ ಮಹಾರಾಯ, ಎಲ್ಲದೇನಿಲ್ಲವೋ ನಿದರೆ ಸಕಲ ಸಂಪತ್ತು ಅಂದ್ರು. ಎಲ್ಲ ಯತಿಗಳ ಹರಿದಾಸರ ಆರಾಧನೆ ಮಾಡ್ತಾ ಇದ್ರು. ಹರಿದಾಸರ ವೇಷ ಹಾಕೋದು, ಕಾಲಿಗೆ ಗೆಜ್ಜೆ ಕಟ್ಟೋದು, ಹರಿ ತಂಬೂರಿ ಹಾಕೋದು, ಜೋಳಿಗೆ ಹಿಡಿಯೋದು, ಹರಿನಾಮ ಹೇಳೋದು, ಯಾಯವಾರ ಮಾಡೋದು, ಜೋಳಿಗೆ ಏನಾದ್ರು ಭಕ್ತಿ ಆಯ್ತು ಆ ಮನೆ ಸುರಿಯೋದು, ಇನ್ನೊಂದು 4 ಮನೆಗೆ ಹೋಗೋದು, ಅಲ್ಲಿ ಸುರಿಯೋದು, ಆಮೇಲೆ ಸೈಕಲ್ ಮೇಲೆ ಅದೆಲ್ಲ ತುಂಬಿಕೊಂಡು ಬರೋದು, ಹೋಗೋದೆಲ್ಲ ಊಟಕ್ಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಬರೋದು, ಅಡಿಗೆ ಮಾಡಿಸೋದು, ಆರಾಧನೆ ಮಾಡೋದು, ಇವೆಲ್ಲ ಮಾಡ್ತಾ ಇತ್ತು. ಹಾಗೆ ಮಾಡಿದ್ದು ಇವತ್ತು ಅಖಿಲ ಭಾರತ ಹರಿದಾಸ ಸಮ್ಮೇಳನ ಟ್ರಸ್ಟ್ ರೂಪುಗೊಂಡಿದೆ. ಆರಾಧನೆಗಳ ಕಾಲದಲ್ಲಿ ಹವನ ಹೋಮಗಳು ನಡೀತೆ. ಹರಿದಾಸ ಸಮ್ಮೇಳನಕ್ಕೆ ಹುಟ್ಟು ಹಾಕಿದ ಮಹನೀಯರು ಗುರುಗೋವಿಂದ ದಾಸರು. ಇವತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಹರಿದಾಸ ಮಂದಿರದಲ್ಲಿ ಅನುಗ್ರಹ ವಿಠಲ ಮುಖ್ಯ ಪ್ರಾಣದೇವರು, ಶ್ರೀಪಾದರಾಜ ರಾಘವೇಂದ್ರ ತೀರ್ಥರ ಬೃಂದಾವನಗಳು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರ ವಿಗ್ರಹಗಳು ಪ್ರತಿಷ್ಠಾಪಿಸಲ್ಪಟ್ಟು ನಿರಂತರ ಜ್ಞಾನ ಕಾರ್ಯ ನಡೀತಾ ಇದೆ. ಹರಿದಾಸರ ಆರಾಧನೆಗಳು ನಡೀತಾ ಇದೆ. ದಾಸರ ಶಿಷ್ಯರಾಗಿರ್ತಕ್ಕಂಥ ಟಗರಧ್ವಜ ವಿಠಲದಾಸರು, ಹಿಂದೆ ಪರಿಗೆ ವಸಂತಕುಮಾರ್ ಅಂತಿದ್ರು, ಸರ್ವಾಧಾರ ವಿಠಲದಾಸರು, ಅವರೆಲ್ಲ ಸ್ಥಾಪಕ. ಅದ್ರ ಜೊತೆ ಈಗ ವಿಭುಧಪ್ರಿಯ ವಿಠಲದಾಸರು ಮತ್ತೆ ಅನೇಕ ಜನ ದಾಸ ಶಿಷ್ಯ ಪ್ರಶಿಷ್ಯರೆಲ್ಲ ನಿತ್ಯ ಉತ್ಸವಗಳ ರೂವಾರಿಗಳಾಗಿದ್ದಾರೆ. ಅಂತೆಯೇ ಆಧುನಿ ಮಂತ್ರಾಲಯ ಮಧ್ಯೆ ಹರಿನಾರಾಯಣ ವಿಠಲದಾಸರು ಪುರಂದರ ಆಶ್ರಮ ಅನ್ನೋದನ್ನ 14 ವರ್ಷಗಳ ಹಿಂದೆ ಮಾಡಿ ಇವತ್ತಿಗೂ ಧಾರ್ಮಿಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಪ್ರಸನ್ನ ಶ್ರೀನಿವಾಸ, ಚಕ್ರಪಾಣಿ, ಉಡುಪಿಯ ಕೃಷ್ಣ, ಪಾಂಡುರಂಗ ವಿಠಲ, ರಾಯರ ಮುಕ್ತಿಕ ಬೃಂದಾವನ, ಪುರಂದರದಾಸರ ವಿಗ್ರಹ, ಅನೇಕ ಹರಿದಾಸರ ವಿಗ್ರಹಗಳನ್ನೆಲ್ಲ ತಾವು ಮಾಡಿ ಸುಮಾರು 14-15 ಎಕರೆ ಜಾಗ, ಪ್ರಶಾಂತ ಜಾಗದಲ್ಲಿ ಅದ್ಭುತ ಮಂದಿರ ಇದ್ದಿದೆ. ಪರಮ ಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಕಲಿಯುಗದ ನೈಮಿಷಾರಣ್ಯ ಅಂತದನ್ನು ವರ್ಣನೆ ಮಾಡಿದ್ರು. ದಾಸರು ಅಂದು ಮಾಡಿದ ಹೋಮಾನ ಹೋಮ, ಧನ್ವಂತರಿ ಹೋಮ, ನವಗ್ರಹ ಹೋಮ, ಸ್ವಪ್ನವೃಂದಾವನ ಆಖ್ಯಾನ ಹೋಮ, ಹರಿಕಥಾಮೃತಾರ ಹೋಮ ಇವತ್ತಿಗೂ ಶಿಷ್ಯ ಪ್ರಶಿಷ್ಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಗುರುಗೋವಿಂದ ದಾಸರಿಗೆ ಅಪಾರ ಶಿಷ್ಯ ಸಂಪತ್ತು. ರಾಜ್ಯದ ಹೊರ ರಾಜ್ಯಗಳಲ್ಲಿ ಇದ್ದಾರೆ. ದಾಸರು ನೀಡಿದ ಅಂಕಿತ ನಾಮಗಳು 256. ದಾಸರ ಶಿಷ್ಯರಲ್ಲಿ ಅನೇಕ ಬಂಧುಗಳಿದ್ದಾರೆ. ದಾಸರ ಮಕ್ಕಳು ಮುರುಘಾದ್ರಿವಾಸ ವಿಠಲ ದಾಸರ ದ್ವಾರ ಅಂಕಿತ ಪಡೆದಿದ್ದಾರೆ. ದಾಸರ ಶಿಷ್ಯರಲ್ಲಿ ಒಳ್ಳೆ ಸಾಧಕರಿದ್ದಾರೆ, ಒಳ್ಳೆ ಲೇಖಕರಿದ್ದಾರೆ,
ಪ್ರವಚನಕಾರರಿದ್ದಾರೆ, ಚಿತ್ರಕಲಾ ನೈಪುಣ್ಯ ಉಳ್ಳವರಿದ್ದಾರೆ, ಸಂಗೀತಗಾರರಾಗಿದ್ದಾರೆ. ದಾಸರಿಂದ ಅಂಕಿತ ಪಡೆದ ಪ್ರಹ್ಲಾದ್, ಜಾಂಬವತಿ ಪ್ರಿಯವಿಠಲ ಇವತ್ತು ಸನ್ಯಾಸಾಶ್ರಮವನ್ನು ಸ್ವೀಕಾರವನ್ನು ಮಾಡಿಕೊಂಡು ಶ್ರೀ ಹರಿಪ್ರಿಯ ತೀರ್ಥರು ಅಂತ ಆಗಿದ್ದಾರೆ. ಮೊಟ್ಟ ಮೊದಲನೇ ಶಿಷ್ಯರು ಬಿ ಎನ್ ರಾಮಶೇಷರಾವತ್, ವೈಕುಂಠ ವಿಠಲ ಅಂತ ಶಬ್ದವೃಂದಾವನ ಆಖ್ಯಾನ ಜೀವನಾಡಿಯನ್ನಾಗಿ ಮಾಡಿಕೊಂಡಿದ್ದವರು. 150ಕ್ಕೂ ಹೆಚ್ಚು ಸಲ ಆಖ್ಯಾನ ಪಾರಾಯಣ ಮಾಡಿದ್ದವರವರು. ಗುರುಗಾದ್ರಿ ವಿಠಲದಾಸರ ಮೊಮ್ಮಕ್ಕಳಾದ ಎಚ್ ವಿ ಗೋಪಾಲರಾವ್ ಮತ್ತು ಅವರ ಕುಟುಂಬ ಎಲ್ಲ ದಾಸರ ಶಿಷ್ಯರು. ಉದಯಾದ್ರೀಶ ವಿಠಲದಾಸರು ಅಂತ ಅನೇಕ ದೇವರ ನಾಮಗಳನ್ನು ಅವರು ಸಹ ಬರೆದಿದ್ದಾರೆ. ಅವರ ಆರಾಧ್ಯ ತಾಯಿ ಅವರ ವಂಶಸ್ಥರು ನಡ್ಕೊಂಡು ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಅನೇಕ ಹಿರಿಯ ದಾಸರ ಶಿಷ್ಯರಲ್ಲಿ ಮುದ್ದು ವೆಂಕಟ ವಿಠಲದಾಸರು ಎಂಬತಕ್ಕಂಥವರು ಗುರುಗಳ ಅಂತ್ಯಕಾಲದಲ್ಲಿ ನಿಂತು ಸೇವೆಯನ್ನು ಮಾಡಿದವರು. ಗುರುಗಳಿದ್ದಾರೆ. ವಿಠಲ ದೇವರ ಪೂಜೆಯನ್ನು ಮಾಡಿ ದಾಸರ ಸೇವೆಯನ್ನು ಮಾಡಿದ ಗುರುರಾಜರಾವ್, ವಾಸಿಷ್ಠ ಕೃಷ್ಣ ವಿಠಲದಾಸರು ಅನೇಕರಿಗೆ ಅಂಕಿತ ನೀಡಿದ್ದಾರೆ. ಅವರ ಜೊತೆಯಲ್ಲಿ ಮತ್ತೆ ಪಂಡ್ರಿನಾಥ ವಿಠಲದಾಸರು, ಖಗವರಧ್ವಜ ವಿಠಲದಾಸರು, ದಾಸರ ಉತ್ಸವ ಮೂರ್ತಿ ಅಂತಲೇ ಕರೆದವನ್ನ ಅವ್ರನ್ನ ಅನೇಕ ವರ್ಷಗಳ ಕಾಲ ಇತ್ತು. ಶ್ರೀಮದ್ ಭಾಗವತವನ್ನ ದಾಸ ಸಾಹಿತ್ಯದಲ್ಲಿ ಹೇಳಿದ ದಾಸರ ಚರಿತ್ರೆಗಳನ್ನೆಲ್ಲ ಬೋಧನೆ ಮಾಡ್ತಾ ಇರತಕ್ಕಂಥವರು. ಇನ್ನ ಗುರುಗಳ ಶಿಷ್ಯರಲ್ಲಿ ಗುರುಗೋವಿಂದ ದಾಸರು ಅನೇಕ ಹೆಣ್ಣು ಮಕ್ಕಳಿಗೂ ಅಂಕಿತ ಪ್ರದಾನ ಮಾಡಿದ್ದಾರೆ. ಕನ್ಯಾಮಣಿಗಳಿದ್ದಾರೆ, ಗೃಹಸ್ಥರಿದ್ದಾರೆ, ಅದ್ಭುತ ಸಾಧನೆ ಮಾಡಿದ್ದಾರೆ. ಶ್ರೀಮತಿ ಮಂಜುಳಾಬಾಯಿ, ರಘುಕುಲ ತಿಲಕ ವಿಠಲ, ಶ್ರೀಮತಿ ರತ್ನಾಬಾಯಿ ಹುಯಿಗೋಳ್, ಹಯಾನನ ವಿಠಲ, ಉಮಾ ಮಾಧವರಾವ್ ದಾಸರ ಸೊಸೆ, ವಾಸುಕಿ ಶಯನ ವಿಠಲ, ಲೀಲಾವತಿ ಉಪಾಧ್ಯಾಯ ಅಂತ ಅಂತರಾತ್ಮಕ ವಿಠಲ, ಜಯಶ್ರೀ ಹುಲಗಿ, ರಮಾನಂದ ವಿಠಲ ಅಂತ, ರಮಾಬಾಯಿ, ಹರಿತ್ರಿವಿಕ್ರಮ ವ್ಯಾಸ ವಿಠಲ ಅಂತ ಒಳ್ಳೆ ದೇವರ ನಾಮಗಳ ರಚನೆ ಮಾಡಿದ್ದಾರೆ. ಇನ್ನೂ ಅನೇಕ ಜನರು ಇದ್ದಾರೆ. ಗುರುಗಳ ಪ್ರಶಿಷ್ಯರಿಗೂ ಗುರುಗಳ ಆಶೀರ್ವಾದ ಚೆನ್ನಾಗೇ ಇದೆ. ಪಂಡ್ರಿನಾಥ ವಿಠಲದಾಸರ ಶಿಷ್ಯರು, ವರಾಹ ವಿಠಲದಾಸರ ಶಿಷ್ಯರು ಅಪೂರ್ವ ದೇವರ ನಾಮಗಳ ರಚನೆ ಮಾಡಿ ಒಳ್ಳೆಯ ಸಂಘಟಕರು, ಪ್ರಕಾಶಕರು ಆಗಿದ್ದಾರಪ್ಪ ಎಂಬುದಾಗಿ ಹೇಳ್ತಾರೆ. ಗುರುಪ್ರಿಯ ವಿಠಲಾಂಕಿತರಾದ ಶ್ರೀಮತಿ ರಾವ್ ಮಂಗಳೂರಿನಲ್ಲಿದ್ದರು. ಅವರು ಮಹಿಳಾ ಹರಿದಾಸ ದರ್ಪಣ ಅನ್ನೋದರಲ್ಲಿ ಅನೇಕ ಹರಿದಾಸರ ಮಹಿಳೆಯರ ವಿಚಾರ ಹೇಳಿದ್ದಾರೆ. ಹರಿದಾಸ ವಿಜಯದಲ್ಲಿ ಅನೇಕ ಹರಿದಾಸರ ಚರಿತ್ರೆಗಳನ್ನು ಶ್ಲಾಘನೆ ಮಾಡಿದ್ದಾರೆ. ಇನ್ನ ಸಾಧನೆ ಮುಂದುವರಿಸುತ್ತಿರುವವರೆಲ್ಲ ಶಿರಗುಪ್ಪದಲ್ಲಿ ಗುರುಗೋವಿಂದ ದಾಸರ ವಿಗ್ರಹವನ್ನು ಸ್ಥಾಪನೆ ಮಾಡಿ ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ ವೆಂಕಟರಮಣ. ಅನೇಕ ಶಿಷ್ಯರಿಗೆ ಅಂಕಿತೋಪದೇಶ ಮಾಡಿದಂತಹ ಮತ್ತೆ ದಾಸಾಹಿತ್ಯ ಪರೀಕ್ಷೆಗಳನ್ನು ನಡೆಸಿದ್ರು ಜಾಂಬವತಿ ಪ್ರಿಯ ವಿಠಲದಾಸರಾಗಿ. ಕೆಲವರು ಮಧ್ವಮತದ ಅನುಯಾಯಿಗಳ ಅಲ್ಲದವರಿಗೂ ಅಂಕಿತ ನೀಡಿದ್ದಾರೆ. ತುಮಕೂರಿನ ದೊಡ್ಡ ತಿಮ್ಮಯ್ಯನಿಗೆ ಸ್ವಾಮಿ ಗುರು ಗೋವಿಂದ ವಿಠಲ ಎಂಬ ಅಂಕಿತವನ್ನು ನೀಡಿದ್ದಾರೆ. ಸ್ವಧರ್ಮದಲ್ಲಿ ನಿಷ್ಠೆ ಉಳ್ಳವರಾಗಿ ಪರಧರ್ಮವನ್ನು ಆತ್ಮೀಯವಾಗಿ ಮನೋಭಾವದಿಂದ ಕಾಣುತ್ತಿರುವವರು ದಾಸರು. ಅದರಿಂದ ಅವರ ದಿನಚರಿ ಪುಸ್ತಕ ಬರೆಯೋದ್ರಲ್ಲಿ ಅತ್ಯಂತ ನಿಷ್ಠರು. ಬೆಳಗ್ಗೆ ಬಂದ ಪತ್ರಗಳಿಗೆ ಸಾಯಂಕಾಲ ಉತ್ತರ ಬರೀಬೇಕು, ಅದನ್ನು ಅಂಟಿಸಬೇಕು, ತಾವೇ ಹೋಗಿ ಪೋಸ್ಟ್ ಮಾಡಿ ಬರಬೇಕು. ದಾಸರ ಪತ್ನಿ ದೇಹ ಬಿಟ್ಟಾಗ ಕಾಲ ಕಾಲಕ್ಕೆ ಹರಿಯ ಮಾಡುವ ಮರ್ಯಾದೆ ಎಂದು ಸ್ವೀಕರಿಸಬೇಕು ಎಂಬುದಾಗಿ ಹೇಳಿದವರು ಅವರು. ಯಾವುದೇ ಸಂದರ್ಭದಲ್ಲಿ ಸ್ವಧರ್ಮ ಬಿಟ್ಟವರಲ್ಲ, ಉಪನ್ಯಾಸದ ಗೋಜಿಗೆ ಹೋದವರಲ್ಲ. ಅವರ ವಿಚಾರಗಳೆಲ್ಲ ಬರಹದಲ್ಲಿ ಸೆರೆ ಹಿಡಿದಿಟ್ಟರು. ಇಡೀ ವಯಸ್ಸಿನಲ್ಲಿ ರಾತ್ರಿವರೆಗೆ ನಿದ್ದೆ ಬರೆಯೋವರೆಗೂ ಬರೆಯೋದು. ಮುದ್ರಣ ಮಾಡಲು ಈಗಿನ ಕಾಲದಲ್ಲಿ ಗಣಕ ಯಂತ್ರಗಳಿಲ್ಲ. ಆದರೂ ಸಹ ಪುಸ್ತಕದ ಬೆಲೆ ಎಷ್ಟು? 5 ರೂಪಾಯಿ, 10 ರೂಪಾಯಿ, 50 ಪೈಸಾ ಹೀಗೆಲ್ಲ ತಾವು ಇರ್ತಕ್ಕಂಥದ್ದು ಪುಸ್ತಕಗಳ ಬೆಲೆ ಇರ್ತಕ್ಕಂಥದ್ದು. ಪ್ರಾಣಬಾರೋ ಜಗತ್ರಾಣಬಾರೋ, ಪ್ರಾಣಿ ಸಕಲ ಕರ್ಮ ಮಲ್ಪ ಜಾಣಬಾರೋ, ಉಪನಿಷತ್ತಿನ ವಾಕ್ಯಗಳನ್ನೆಲ್ಲ ಹೇಳಿದ್ದಾರೆ. ಪಂಚರೂಪದಿ ಪ್ರಾಪಂಚ ವ್ಯಾಪ್ತ ಬಾರೋ, ಹಂಚಿ ಕೈಲಿ ದೈತ್ಯರ ವಂಚಕನೆ ಬಾರೋ. ಇದು ಪ್ರಾಣದೇವರ ಮೇಲೆ ಮಾಡಿರ್ತಕ್ಕಂತಹ ನಾವು ಪುತ್ತೂರು ನರಸಿಂಹನಾಯಕ್ ಸಹ ಇದನ್ನ ಹಾಡಿದ್ದಾರೆ. ಬಹಳ ಫೇಮಸ್ ಆಗಿ ಎಲ್ಲರೂ ತಾಯಿ ಹಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ತಾಯ ಲಕ್ಷ್ಮೀ ದೇವಿಯೇ ನೀನೇ ಗತಿ, ತಾಯ ಲಕ್ಷ್ಮೀ ದೇವಿಯೇ ಕಾಯ ಮಮತೆಯ ಕಳೆದು ಬೇಗನೆ ತೋಯಜಾಕ್ಷಣ ತೋರಿ ಪೊರೆಯುವ ದಾಯ ನಿನ್ನದು ತಾಯ ಶ್ರೀ ಹರಿಪ್ರಿಯೆ ನಿನ್ನನ್ನು ನಮಿಸಿ ಬೇಡುವೆ. ಈ ತರ ಅವರ ಕೃತಿಗಳೆಲ್ಲ ಬಹಳ ಬಂದ ಕೃಷ್ಣ ಚಂದದಿಂದ ಕೊಳಲ ನೂದುತ ಮಂದಹಾಸ ಬೀರಿಸು ಜನ ವೃಂದ ನೋಡುತ್ತ ಹೃದಯದಾರ್ತಿ ನೀಗಿ ಮನಗೆ ಮುದವ ತೋರುತ ಸದಯ ಹೃದಯ ಬದಿಗನಾಗಿ ಅಭಯ ನೀಡುತ್ತ ಹುಡುಗ ತಾನು ಪಿಡಿದು ಕೊಳಲ ಬೆಳಕ ಮಾಡುತ್ತ ಹುಡುಗ ತಾನು ಕಂಡು ಕಾಣದಾಂಗ ತೋರುತ ಸೇವ್ಯಮಾನ ಮಾನಸಾದ ಮಾನಸಾಂಡಂ ಕಾವ್ಯಬೋಧಿ ಗುರು ಗೋವಿಂದ ವಿಠಲ ಭಕ್ತಂ. ಹೀಗೆ ಅವರ ಶೈಲಿ ನಾನಾ ರೀತಿಯ ಶೈಲಿಯಲ್ಲಿ ತಾವು ಇತ್ತು. ಆದ್ದರಿಂದ ಸಂಸ್ಕೃತದಲ್ಲಿ ಸಹ ಕೀರ್ತನೆಗಳನ್ನು ತಾವು ಮಾಡಿರ್ತಕ್ಕಂಥವರಾಗಿದ್ದಾರೆ. ವಾದಿರಾಜರ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ. ವಾದಿರಾಜ ಗುರು ಮಾನತೋಸ್ಮಿ ಸತತಂ ಕಲ್ಯಾದಿ ದೈತ್ಯ ನಿವಾರಣ ನಿಪುಣ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಪಂಚ ವೃಂದಾವನ ಮಂದಿರ ಭವ್ಯಂ ಪಂಚ ಸುಪರ್ವತಿ ಬುಧಜನ ಸೇವ್ಯಂ ಅಂಚೆ ಗಮನ ಪದ ಯೋಗ್ಯ ಸುಭಾವ್ಯಂ ಸಂಚಿಂತಿ ಪರ ಭವಾರ್ಲವತರಣ ಹಯಮುಖ ನಿಸ್ತೃತ ಶ್ರುತಿ ಸತ್ ಶ್ರವಣಂ ಹಯಮುಖ ಪದ ಸದ್ವನಜ ಸುದಾಸಂ ಹಯಮುಖ ಪ್ರೀತ್ಯೈ ವಿರಚಿತ ಶಾಸ್ತ್ರಂ ತ್ರೈಮೈ ರಸ ಸ್ವಪ್ನಾಖ್ಯಾನ ಗುರು ಗೋವಿಂದ ವಿಠಲ ವರ ಭಕ್ತೇಶಂ ಸುರಮುಖ ದ್ವಿಜವರ ಸರ್ವಸು ಸೇವ್ಯಂ ಪರಮತ ಮಧಿಕರಿ ಪಂಚಸು ವಕ್ತ್ರಂ ಪರಿಪಾಲಯ ಮಾಂ ತವ ಭಕ್ತಾನ್ ಅಂತ ಹೇಳ್ತಾ ದಾಸರಿಗೆ ಸಂಸ್ಕೃತದಲ್ಲಿ ಏನು ಹೇಳಕ್ಕಾಗಲ್ಲ, ಎಲ್ಲ ಕನ್ನಡದಲ್ಲಿ ಹೇಳ್ತಾರೆ ಅಂದ್ರೆ ಗುರುಗೋವಿಂದ ದಾಸರದಕ್ಕೆ ಹೊರತಾಗಿರ್ತಕ್ಕಂಥವರಾಗಿದ್ದಾರೆ. ಅಪಾರವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಗುರುಗೋವಿಂದ ವಿಠಲ ದಾಸರ ಸಾಹಿತ್ಯ. ದಾಸರಿಗೆ 88 ವರ್ಷ ವಯಸ್ಸು. ಮೈಸೂರಿನ ಮಾಧವರಾಯರ ಮನೆಯಲ್ಲಿ ಮತ್ತೆ 10/11/1982 ಮಧ್ಯಾಹ್ನ ನನಗೂ ಸಹ ದಾಸರು ಅಂಕಿತವನ್ನು ತಾವು ಕೊಟ್ಟಿದ್ದು ವರಾಹ ವಿಠಲ ಅಂತ. ಅದಾದ ಮೇಲೆ ದಾಸರು ಖುದ್ದಾಗಿ ಕುಳಿತು ತಲೆ ಮೇಲೆ ಕೈ ಇಟ್ಟು ಅಂಕಿತವನ್ನು ಉಪದೇಶಿಸಿದ ಅಂಕಿತ ಇದಾಗಿತ್ತು. ಆಮೇಲೆ ಅಂಕಿತ ನಾಮಗಳು ಬರೆದಿದ್ರು, ಅವರ ಮಕ್ಕಳು ಇವರೆಲ್ಲ ಕೊಟ್ಟರು. ಆದ್ರಿಂದ 11/1/1983 ಮಾರ್ಗಶಿರ ಬಹುಳ ದ್ವಾದಶಿ ಇಹಲೋಕವನ್ನು ತ್ಯಜಿಸಿ ಅನಂತಪುರದಲ್ಲಿ ಮಗನ ಮನೆಯಲ್ಲಿ ಅನಂತರಪುರವನ್ನು ಸೇರ್ತಾರೆ.
ಕಟ್ಟ ಕಡೆಯ ಉಸಿರು ಇರುವವರೆಗೆ ಹರಿದಾಸ ಕೈಂಕರ್ಯ ಬಿಡಲಿಲ್ಲ, ಹರಿಸ್ಮರಣೆ ಬಿಡಲಿಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ದಾಸರ ಶಿಷ್ಯರು ಅನೇಕರು ದಾಸರನ್ನ ತಮ್ಮದೇ ಆದ ರೀತಿಯಲ್ಲಿ ಕೊಂಡಾಡಿರ್ತಕ್ಕಂಥವರಾಗಿದ್ದಾರಪ್ಪ ಎಂಬುದಾಗಿ ತಾವು ಹೇಳಿದರು. ಎಲ್ಲೆಲ್ಲಿ ನೋಡಿದರೂ ಕಲಿಯ ಪ್ರಾಬಲ್ಯದ ಆಘಾತ, ಎಲ್ಲಿ ನೋಡಿದರೂ ಸಾತ್ತ ದುರ್ಗುಣಗಳ ಪ್ರತಾಪ, ಎಲ್ಲಿ ನೋಡಿದರೂ ಕಾಣದಿಹುದು ಭವತರಿವ ಪಥ, ಎಲ್ಲಿ ಯಾವ ವಸ್ತುವ ಕಂಡರೂ ಅಲ್ಲಿಲ್ಲ ಇರಬೇಕಾದ ಗುಣ, ಇಲ್ಲಿ ಬಂದಿಯರು ಎಲ್ಲ ವಿಧದ ಗುಣಕಾರ್ಯಗೈವ ಜನ, ಇಲ್ಲಿಯೇ ಸಾಗಬೇಕು ಸುಜೀವಿಗಳ ಸಾಧನ, ವಲ್ಲಭ ಶ್ರೀ ನಲ್ಲನೆ ನಿನ್ನ ನಂಬಿದ ಜನರು ಅರಗೆಯರು, ಅಲ್ಲಲ್ಲಿ ಬಲ್ಲ ಭಜಕರು ಅವರನ್ನೆಲ್ಲ ಕೂಡಿಸಿ ಸಲ್ಲಿಸುವ ಅವರವರ ಅಪೇಕ್ಷೆಗಳ ಬಲ್ಲ ಭಕ್ತರಿಗೆ ಇಲ್ಲವೂ ಅಪಜಯ ಎಂದು ಸಾರಿ ತೋರಿದೆ. ಸಲ್ಲಲಿತವಾಗಿ ಗುರುಗೋವಿಂದ ವಿಠ್ಠಲ ದಾಸರಲ್ಲಿ ಬಲ್ಲವರೇ ಬಲ್ಲರು ನಿನ್ನ ಮಹಿಮೆ, ಹರಿದಾಸ ಪಂಥ ಎಲ್ಲೆಲ್ಲೂ ಉಳಿದಿರಲು ಕಾರಣೀಭೂತರು ಚಲ್ವಶ್ರೀ ಖಗವರ ಧ್ವಜ ವಿಠ್ಠಲನ ಬಲ್ಲ ಭಜಕಗೆ ನಿಮಗೆ ನಮೋ ನಮಃ. ಇಂಥ ಗುರುಗಳ ಕಾಣೆನೋ ಈ ಭುವಿಯೊಳಗಿಂಥ ಗುರುಗಳ ಕಾಣೆನೋ, ಎಂತವ್ರು ಇಂಥ ಗುರುಗಳ ಕಾಣೆ ಶಾಂತ ಮೂರುತಿ ನಿಜ ಅಂತ ರಂಗದಲ್ಲಿದ್ದ ಶಾಂತೀಶನ ತೋರಿದರು. ಕೊನೆ ನುಡಿ ಹೇಳ್ತಿದ್ದೀನಿ, ಕರ್ಮ ಯೋಗಿಗಳಿವರು ಶ್ರೀ ಗುರು ನಿಜ ಮರ್ಮವನರಿತವರು, ಭರ್ಮ ಗರ್ಭನ ಪಿತ ಗೋವಿಂದ ದಾಸರು ಧರ್ಮದಿ ಇದ್ದು ಶಿಷ್ಯ ಕೋಟಿಯ ಬೆಳೆಸಿದರು. ನಿರ್ಮಮರು ಬಹುಖ್ಯಾತರು ಗುರುಗಳು ಒಮ್ಮನದಿಂದಲೇ ದೇಹ ವಿಸರ್ಜಿಸಿ ಹೆಮ್ಮೆಯ ಅನಂತನ ಪುರವನ್ನು ಪಕ್ಕರು ಪಂಡರಿನಾಥ ವಿಠಲನ ಕರುಣಿರಿ. ಇಂಥ ಗುರುಗಳ ಕಾಣೆನೋ ಅಂತ ಒಬ್ಬ ದಾಸರು ಹೇಳ್ತಾರೆ. ದಾಸರ ಶಿಷ್ಯರು ಗೋವಿಂದ ದಾಸರ ಪಾದವ ನೆನೆಯಲು ಗೋವಿಂದನೊಲುಮೆಯು ಆಗುವುದು, ಗೋವಿಂದ ಗೋವಿಂದ ಎನ್ನುತ್ತ ತುತಿಸಿ ಗೋವಿಂದ ಮಾಲೆಯ ಹಾಕಿಯರು. ವಿಜಯದಾಸರ ವಂಶವ ಬೆಳೆಸುತ್ತ ಅಜಪಿತನೊಲುಮೆಯ ಗಳಿಸಿಯರು, ಗಜವರದ ಹರಿ ಉತ್ತಮನೆನ್ನುತ್ತ ನಿಜ ಜ್ಞಾನವತ ಅರುಹಿದರು. ತೀರ್ಥಯಾತ್ರೆಯ ಮಾಡುತ್ತ ತಾವು ತೀರ್ಥಮಾಲೆಯ ಹಾಕಿಯರು, ತೀರ್ಥಪಾದನ ಸ್ಮರಿಸುತ್ತ ಗಂಗೆಯ ವಿಷ್ಣು ತೀರ್ಥಕ್ಕೆ ಕರೆಸಿಯರು. ಉಪನಿಷತ್ತುಗಳ ಕವನದಿ ಬೇಳಿ ಅಪೂರ್ವ ದಾಖಲೆ ಮಾಡಿಹರು, ಅಪರೂಪವೆನಿಸಿದ ದಾಸರ ಜೀವನ ಪರಿಪರಿಯಲ್ಲಿ ತಿಳಿಸಿಯರು. ಮನೆಯನ್ನು ಮಂದಿರವೆನಿಸುತ್ತ ವಿಠ್ಠಲ ಸ್ಥಾಪನೆಯನ್ನು ಮಾಡಿಹರು, ಮನದಲ್ಲಿ ಅನುಗಾಲತನು ಸ್ಮರಿಸುತ್ತ ತನುವ ದೇವರ ಸೇವೆಗೆ ಇಟ್ಟಿಹರು. ಆನಂದದಿಂದ ಅಂಕಿತ ನಾಮವ ಅನಂತ ಶಿಷ್ಯರಿಗಿತ್ತಿಹರು, ಅನವರತ ಹರಿ ಸ್ಮರಣೆಯ ಮಾಡುತ್ತ ಅನಂತ ಕೀರ್ತನೆ ರಚಿಸಿಹರು. ಅಕಾರದಿಂದ ಅಕ್ಷಕಾರ ಕೂಡಿ ನಾಮಸುಮಗಳ ನಿಟ್ಟಿಹರು, ಲೋಕೈಕನಾಥನ ಭಜಿಸುತ್ತ ತಾವು ಅನಂತನಾಪುರ ಸೇರಿದರು. ದೇಶವ ಸುತ್ತದ ದಾಸರ ಭಾಷೆಲಿ ಕೇಶವನನ್ನು ಪಾಡಿದರು, ವಾಸವ ಮಾಡುತ್ತ ತಂದೆ ವೆಂಕಟೇಶ ದಾಸರ ಕೂಡಿ ಬಾಳಿದರು. ತಾರತಮ್ಯ ಮತದ ಮಹಿಮೆಯ ಅರ್ಹುತ ಎಲ್ಲ ಶಿಷ್ಯರ ಹರಿಸಿದರು, ವರಾಹ ಹರಿವಿಠಲ ಉತ್ತಮನೆಂಬ ತತ್ವವ ಎಲ್ಲೆಡೆ ಸಾರಿದರು. ಹೀಗೆ ಅನೇಕರು ಅನೇಕ ಕೀರ್ತನೆಗಳನ್ನ ದಾಸರನ್ನ ಕುರಿತು ಮಾಡಿರ್ತಕ್ಕಂಥವರಾಗಿದ್ದಾರೆ. ಈ ವರ್ಷ ಗುರುಗೋವಿಂದ ವಿಠ್ಠಲ ದಾಸರ ಆರಾಧನಾ ಕಾಲದಲ್ಲಿ ಅವರ ಸ್ಮರಣೆ ಅತ್ಯವಶ್ಯ. ಶ್ರೀ ಗುರುಗಳ ಜೀವನ ಒಂದು ನಂದಾ ದೀಪ, ಅನ್ಯರಿಗೆ ಬೆಳಕನ್ನು ಕೊಡುತ್ತೆ. ತಮ್ಮ ಜೀವನದಲ್ಲಿ ದೀಪ ಯಾವಾಗಲೂ ತಾನು ಕತ್ತಲಲ್ಲಿರುತ್ತೆ, ಅನ್ಯರಿಗೆ ಬೆಳಕನ್ನು ಕೊಡುತ್ತೆ. ತಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಮುಂದಿನವರಿಗೆ ಜ್ಞಾನದ ಬೆಳಕನ್ನು ನೀಡಿದವರು ಗುರುಗೋವಿಂದ ದಾಸರು. ಈ ಸಂದರ್ಭದಲ್ಲಿ ಅವರು ಕೊಂಡಾಡಿರ್ತಕ್ಕಂಥ ಕೀರ್ತನೆಗಳ ಮೂಲಕವಾಗಿ ಅವರ ಸ್ಮರಣೆಯನ್ನ ಈ ಒಂದು ವಾಹಿನಿ ಮಧ್ವಹೃದಯ ವಾಸ ಎಂಬತಕ್ಕಂಥ ವಾಹಿನಿಯ ಮೂಲಕ ಇವತ್ತು ಆರಾಧನೆಯ ಸಂದರ್ಭದಲ್ಲಿ ಪ್ರಕಟಣೆ ಮಾಡ್ತಾ ಇದ್ದೇವೆ. ಇಂತಹ ಗುರುಗೋವಿಂದ ವಿಠ್ಠಲ ದಾಸರ ಅಂತರ್ಯಾಮಿ ವಿಜಯ ವಿಠ್ಠಲ ಗುರುಗೋವಿಂದ ವಿಠ್ಠಲ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ಮುಗಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣದಷ್ಟು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.